ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಇಲಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಪದ್ಬಾಂಧವ ಅನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃದ್ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರುಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ಶ್ರೀಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘ ಶ್ಯಾಮ ಇಂದುವದನ ಭುವಸುಂದರ ಇಂದಿರಾ ವಂದಿತ ಚರಣ ವೃಕೋದರ ವಂದ್ಯ ಕೇಶವಾದಿರೂಪ ಅಜಾದಿರೂಪ ವಿಶ್ವಾದಿರೂಪ ಆತ್ಮಾದಿರೂಪ ಆತ್ಮಾದಿರೂಪ ಆತ್ಮಾದಿರೂಪ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಗದ್ಯದಲ್ಲಿ 49ನೇ ಗದ್ಯ ಆತ್ಮಾದಿರೂಪ. 46ರಿಂದ 51 ಅಂದರೆ 6 ರೂಪಗಳನ್ನ ಇಲ್ಲಿ ರೂಪ ಅಂತ ಹೇಳಿರುವಾಗ ಇದು 4ನೇ ರೂಪ ಆತ್ಮಾದಿರೂಪ. ಪುರಂದರದಾಸರು ಆತ್ಮಾದಿರೂಪ ಅಂತ ಹೇಳಿರುವುದರಿಂದ 4ನೇ ರೂಪವನ್ನು ಹೇಳಿರುವುದರಿಂದ ಆತ್ಮಾದಿರೂಪ ಯಾವುದು ಎಂಬತಕ್ಕಂಥದ್ದನ್ನ ಸಾಧಾರಣವಾಗಿ ತಿಳ್ಕೊಳ್ಳಬೇಕು ಅಂದರೆ 4 ಬಗೆಯ ರೂಪ ಆತ್ಮಾದಿರೂಪ. ಹಾಗಾದರೆ ಆತ್ಮಾದಿರೂಪ ಯಾವುದು ಅಂದರೆ ನಮಗೆ ಯಾವುದೇ ದೇಶದಲ್ಲಿ 4 ದಿಕ್ಕುಗಳು ನೋಡ್ತೀವಿ: ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಪೂರ್ವಕ್ಕೆ ಆತ್ಮನೇ ನಮಃ, ದಕ್ಷಿಣಕ್ಕೆ ಅಂತರಾತ್ಮನೇ ನಮಃ, ಪಶ್ಚಿಮಕ್ಕೆ ಪರಮಾತ್ಮನೇ ನಮಃ, ಉತ್ತರಕ್ಕೆ ಜ್ಞಾನಾತ್ಮನೇ ನಮಃ ಎಂಬತಕ್ಕಂಥದ್ದು ಪ್ರಪ್ರಥಮವಾಗಿ ನಾವು ಸಂಬೋಧನಾ ವಿಭಕ್ತಿಯಿಂದ ಭಗವಂತನನ್ನು ಆರಾಧಿಸುವ ಬಗೆಯಾಗಿದೆ. ನೀವು ಎಲ್ಲೇ ಇದ್ದರೂ ಭಗವಂತ ಆರಾಧನೆಗೆ ಸಾಮಗ್ರಿ ಇಲ್ಲ ಅನ್ನಬೇಡಿ, ಸಾಲಿಗ್ರಾಮವಿಲ್ಲ, ಪ್ರತಿಮೆ ಇಲ್ಲ ಅನ್ನಬೇಡಿ. ದಿಕ್ಕುಗಳಿದೆಯಲ್ಲ, ಆ ದಿಕ್ಕುಗಳ ಪ್ರತೀಕವಾಗಿ ನಿಯಾಮಕ ಆಗಿರ್ತಕ್ಕಂಥ ರೂಪ ಆತ್ಮಾದಿರೂಪ. ಆದ್ದರಿಂದ
ನಿಮ್ಮ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಬೇಕಾದದ್ದು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದೇ ಕಾರ್ಯ ಪ್ರಾರಂಭ ಮಾಡಬೇಕಾದಾಗ ಪೂರ್ವದಿಂದ ಪ್ರಾರಂಭ ಮಾಡಬೇಕು. ಅದೇ ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ. ಈಗ ಆತ್ಮಾದಿರೂಪ ಅಂತ ಹೇಳೋದ್ರಿಂದ ಆತ್ಮ ಎಂಬತಕ್ಕಂಥ ಒಂದು ಶಬ್ದ, ಇನ್ನೊಂದು ಶಬ್ದ ಆದಿ ಶಬ್ದ ಇದೆ. ಈಗ ಆತ್ಮ ಅಂದರೆ ಏನು, ಆದಿ ಅಂದರೆ ಯಾವುದು, ಇದನ್ನು ನಾವು ಚಿಂತನೆ ಮಾಡಬೇಕು. ಈಗ ಪ್ರತಿ ಜೀವರಿಗೂ ತಮ್ಮದೇ ಆದ ರೂಪ ಇದೆ. ಇದನ್ನು ನಾವು ವ್ಯವಹಾರದಲ್ಲಿ ಏನು ಅನ್ಕೊಂಡಿದ್ದೀವಿ, ಆತ್ಮರೂಪ, ಸ್ವರೂಪ ಅಂತ ಅನ್ಕೊಂಡಿದ್ದೀವಿ. ಇದು ಶಾಸ್ತ್ರೀಯವಾಗಿ ಸರಿನಾ? ಸಕಲ ಜೀವರಲ್ಲೂ ಇರುವ ರೂಪ ಇದೆ, ಅದನ್ನ ಪರಮಾತ್ಮ ಅಂತ ನಾವು ತಿಳ್ಕೊತೀವಿ. ನಾವು ಆತ್ಮ, ಅವನ ಪರಮಾತ್ಮ ಶ್ರೇಷ್ಠ ಅಂತ ತಿಳ್ಕೊಂಬೋದು. ಒಂದು ರೀತಿಯಾದ ಒಂದು ಅರ್ಥ ಅನುಸಂಧಾನವಿದೆ. ಒಬ್ಬ ಜೀವರಿಂದ ಮತ್ತೊಬ್ಬ ಜೀವನ ಮಧ್ಯೆ ಇರತಕ್ಕಂಥವನಿಗೆ ಅಂತರಾತ್ಮ, ಈ ರೀತಿಯಲ್ಲಿ ಅಂದ್ರೆ ಮಧ್ಯವರ್ತಿಗೆ ಅಂತರದಲ್ಲಿರ್ತಕ್ಕಂಥ ಆತ್ಮ ಅಂತರಾತ್ಮ. ಮತ್ತು ಒಬ್ಬ ಜೀವ ಇನ್ನೊಬ್ಬರನ್ನು ತಿಳಿಯುವುದರಲ್ಲಿ ಜ್ಞಾನಾತ್ಮ. ಈ ರೀತಿಯಲ್ಲಿ ನಾವು ವ್ಯವಹಾರ ಮಾಡ್ಕೋತೀವಿ. ಇದು ಕೇವಲ ಅಜ್ಞರಲ್ಲಿ ಅಂದ್ರೆ ಸಾಧಾರಣವಾಗಿರ್ತಕ್ಕಂಥ ರೂಢಿಯಲ್ಲಿ ಬಂದಿರತಕ್ಕಂಥ ಶಬ್ದಗಳು. ಆತ್ಮ ಅಂದರೆ ನಾವು, ನಮ್ಮನ್ನೇ ಗುರುತಿಸುವುದಕ್ಕೆ ಆತ್ಮರೂಪ ನಾವು ಅಂತ, ನಮ್ಮಲ್ಲಿ ಭಗವಂತನಿಗೆ ಪರಮಾತ್ಮ ಅಂತೆ, ಬೇರೆಯವರಲ್ಲಿದ್ದರೆ ಅದು ಅಂತರಾತ್ಮ. ಇದನ್ನು ತಿಳಿಯೋದೇ ಜ್ಞಾನಾತ್ಮ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಕ್ಕಂತ ಇದು ಸೂಚನೆಯ ಫಲಕದಂತೆ ಅಷ್ಟೇ ಮಾತ್ರ ಹೊರತು ಇಲ್ಲಿ ಹೆಚ್ಚಿನ ಶಾಸ್ತ್ರೀಯ ಅಭಿಪ್ರಾಯ ಇಲ್ಲ. ಬಳಕೆಯಲ್ಲಿದೆಯಲ್ಲ ಅಂದರೆ ಎಲ್ಲವೂ ಭಗವಂತನೇ ಎಂಬತಕ್ಕಂಥದ್ದನ್ನ ತೋರಿಸ್ತಾ ಇದೆ. ಹಾಗೆಳಿದ್ರೆ ಆತ್ಮರೂಪ, ನಮ್ಮ ಜೀವದ ಆತ್ಮರೂಪ ಅನ್ನೋದ್ರಿಂದ ಇಲ್ಲೇನಾಗತ್ತೆ, ಭಗವಂತನೇ ಆತ್ಮ, ನಾವೇ ಜೀವ ಅನ್ನೋ ರೀತಿಯಲ್ಲಿ ಸಂಶಯ ಬಂದ್ಬಿಡುತ್ತೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಆತ್ಮರೂಪ ಅಂತ ಹೇಳಿದ್ರೆ ಸ್ವರೂಪ ಹೌದು, ಯಾರ್ದು? ಭಗವಂತನದು, ನಮ್ಮದಲ್ಲ. ಆದರೆ ಆತ್ಮ ಅಂತ ಹೇಳಿ ಭಗವಂತನಿಗೂ ಹೆಸರು, ಜೀವರಿಗೂ ಹೆಸರು ಹೌದು. ಯಾಕೆ? ಭಗವಂತ ಜೀವರಲ್ಲೂ ಇರುವುದರಿಂದ ಅವನಿಗೂ ಅದನ್ನೇ ಹೆಸರು. ಅದನ್ನು ವಿಶೇಷವಾಗಿ ತಿಳ್ಕೋಬಹುದು. ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸುವ ನಮ್ಮ ಆತ್ಮರೂಪ ಭಗವಂತ ಮಾತ್ರ. ಬೇಡಿದರೆ ಎನ್ನ ಒಡೆಯನ ಬೇಡವೆ ಎಂಬುದರ ಅರ್ಥವೇ ಇದಾಗಿದೆ. ಬ್ರಹ್ಮಸೂತ್ರದಲ್ಲಿ ಆತ್ಮನಿಂದಲೇ ನಮ್ಮ ಆಗುಹೋಗುಗಳು ನಿರ್ಣಾಯಕ ಆಗುವುದು ಅಂತ ಸ್ಪಷ್ಟಪಡಿಸಿದೆ. ಅಂತರಂಗದಲ್ಲಿ ಕಾಣದವ ಹುಟ್ಟು ಕುರುಡನು ಅಂತ ಇದೇ ಅರ್ಥನ ಕೊಡ್ತಾ ಇದೆ. ಬಾಹ್ಯ ಮೂರ್ತಿಗಳು, ಇಷ್ಟ ಮೂರ್ತಿಗಳು ಆರಾಧನೆ ಮಾಡಿದರೆ ಅನಿಷ್ಟ ನಿವಾರಣೆ ಆಗುವುದು. ಆದರೆ ಇಷ್ಟ ಪ್ರಾಪ್ತಿಗೆ ನಮ್ಮ ಬಿಂಬರೂಪವನ್ನು ಕಾಣುವುದರಿಂದಲೇ ಸಾಧ್ಯವಾಗುವುದು. ಆದ್ದರಿಂದ ಆತ್ಮ ಆದಿ, ಆತ್ಮರೂಪ ಎಂಬತಕ್ಕಂಥದ್ದನ್ನ ಪರಿಚಯ ಶ್ರೀ ಪುರಂದರದಾಸರು ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬಿಂಬರೂಪವನ್ನು ಆತ್ಮ ಅಂತ ತಿಳ್ಕೊಂಡಾಗ ಆ ಬಿಂಬಕ್ಕೆ ಎಷ್ಟು ಅಲಂಕಾರ ಮಾಡಿದಷ್ಟು ಪ್ರತಿಬಿಂಬ ಚೆನ್ನಾಗಿ ಕಾಣಿಸುವುದು. ಬಿಂಬವೇ ಆತ್ಮ ಎಂಬ ಹೆಸರಿಂದ ಕರೆಯುವುದು ಎಂಬ ದಾಸರ ಅಭಿಪ್ರಾಯವಿದು. ಇಲ್ಲೇ ದಾಸರು ಬಿಂಬ ಉಪಾಸನೆಯನ್ನು ಪರಿಚಯಿಸುತ್ತಿದ್ದಾರೆ. ಆತ್ಮ ಎಂದರೆ ತಾನೇ ಎಂದು ಜೀವರು ಸಾಧಾರಣ ತಿಳಿದುಕೊಳ್ಳುತ್ತಾರೆ. ಆದರೆ ಸರ್ವ ನಾವು ಭಗವಂತನೇ ಎಂಬ ಸಾಮಾನ್ಯ ಪ್ರಜ್ಞೆ ಇಂತಹ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಿಕೊಳ್ಳಬಹುದು. ಅದುವೇ ಆತ್ಮಾದಿ ರೂಪದಿಂದ ಸಾಧ್ಯವಾಗುವುದು. ಯಾವುದೇ ಶಬ್ದ ಕೇಳಿ ಭಗವಂತನು ತಾನೆ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ. ಆದ್ದರಿಂದ ಆತ್ಮ ಹೇಳಿದ್ದಷ್ಟೇ
ನಮ್ಮ ರೂಪ ಜೀವನದು ಅಂತ ಯಾಕೆ ಅನ್ಕೋತೀರಾ? ಹಾಗ ಅನ್ಕೊಂಬಂದ್ರೆ ತಪ್ಪು. ರೂಢಿಯಲ್ಲಿ ಬಂದಿರತಕ್ಕಂಥದ್ದು ಕೇವಲ ವ್ಯವಹಾರಕ್ಕೋಸ್ಕರವಾಗಿ ಗೌಣ ಪ್ರಯೋಗ. ಗೌಣ ಪ್ರಯೋಗ ಅಂದ್ರೆ ಅಮುಖ್ಯ ಪ್ರಯೋಗ, ಮುಖ್ಯವಾಗಿ ಭಗವಂತನದೇ ಅಂತ ನಿಶ್ಚಯ ಮಾಡ್ಕೋಬೇಕು. ಭಾಗವತ 3ನೇ ಸ್ಕಂದದಲ್ಲಿ 11ನೇ ಅಧ್ಯಾಯ 29 ಶ್ಲೋಕದಲ್ಲಿ ಇದನ್ನು ಸ್ಥಿರ ಮಾಡ್ತಾ ಇದೆ. ಏನು? ಆತ್ಮೈವ ಆತ್ಮನಾಂ ಆತ್ಮಾನಾಂ ಅಂದರೆ ಆತ್ಮನ ಅಂದರೆ ವಿಷ್ಣು ತನ್ನ ಇಚ್ಛೆಯಿಂದ, ಆತ್ಮೈವ ತಾನೇ ಪ್ರಕೃತಿಯನ್ನು ಉಪಾದಾನ ಕಾರಣವಾಗಿ ಇಟ್ಟುಕೊಂಡು, ಆತ್ಮಾನಾಂ ತನ್ನ ಅನೇಕ ರೂಪಗಳನ್ನು ಬ್ರಹ್ಮಕಲ್ಪದ ದಿನಕಲ್ಪದಲ್ಲಿ ಮನ್ವಂತರಾದಿಗಳಲ್ಲಿ ವ್ಯಕ್ತಗೊಳಿಸಿದನು. ಆತ್ಮೈವ ಆತ್ಮಾನಂ ಆತ್ಮನ ಅಂದ್ರೆ ಭಗವಂತನೇ ತನ್ನನ್ನು ತಾನು ವ್ಯಕ್ತಪಡಿಸಿದ ರೂಪವನ್ನು ಇಲ್ಲಿ ತಿಳಿಸ್ತಾ ಇರೋದು. ಆದ್ರಿಂದ ಇದು ಜೀವನ ಪ್ರಕರಣ ಅಲ್ಲ. ಇದನ್ನೇ ಆಗ್ನೇಯ ಪುರಾಣದಲ್ಲಿ ಕರ್ತಾಂಶ ಕರಣಂ ಚೈವ ಕರ್ಮ ಚೈವ ಸ್ವಯಂ ಹರಿಹಿ ಆತ್ಮನೋ ಬಹುಧಾ ಭಾವೇ ಪ್ರಕೃತಿಯಸ್ಸು ಸ್ವತಂತ್ರತಾ ಆಗ್ನೇಯ. ಸ್ವತಂತ್ರನಾದ ಭಗವಂತನಾದ್ದರಿಂದ ಎಲ್ಲ ಶಬ್ದವು ಭಗವಂತನಲ್ಲಿಯೇ ಎಂಬತಕ್ಕಂಥದ್ದು ಪ್ರಾಥಮಿಕವಾಗಿ ತಿಳಿದುಕೊಳ್ಳಬೇಕು. ಹೀಗೆ ವೇದವ್ಯಾಸರ ಅಭಿಪ್ರಾಯವನ್ನು ನಮ್ಮಗಳಿಗೆ ಉಪದೇಶಿಸ್ತಾ ಇದ್ದಾರೆ. ಆ ಶಬ್ದ ಏನು? ಆತ್ಮಾದಿ ರೂಪ. ಅನಂತ ಜೀವರಿಗೆ ಅನಂತ ಬಿಂಬರೂಪ ಎನಿಸಿದ ಭಗವಂತ ತಾನೊಬ್ಬನೇ ಆತ್ಮದ ಹೆಸರಿಂದ ಮೆರೆದಿದ್ದಾನೆ. ಅನಂತ ಜೀವರು ಪ್ರತಿಬಿಂಬವಾಗಿ ಆತ್ಮನ ಆಶ್ರಯದಲ್ಲಿ ಇದ್ದಾರೆ. ಆತ್ಮ ಶಬ್ದದಿಂದಲೂ ರೂಪದಿಂದಲೂ ಗುಣದಿಂದಲೂ ತುಂಬಿದ್ದು ಸಾಧಕ ಜೀವರಿಗೆ ಎಲ್ಲೆಲ್ಲೂ ತನ್ನನ್ನು ಕಾಣುವಂತಾಗಲಿ ತಿಳಿಯುವಂತಾಗಲಿ ಎಂಬ ಮಹಾಪ್ರಯೋಗ ಆತ್ಮಾದಿ ಚಿಂತನೆಯಾಗಿದೆ ಎಂಬುದು ದಾಸರ ಅಭಿಪ್ರಾಯ. ಇಲ್ಲಿ ಆತ್ಮಾದಿ ರೂಪ ಅಂತ ಹೇಳುವಾಗ ನಮ್ಮ ಬಿಂಬ ಆತ್ಮ ಅಂತ ಹೇಳಿದ್ರೆ ಆಗ ಆ ಜೀವನ ಸನ್ನಿಕರ್ಷ, ಜೀವನಿಗೆ ಬಿಂಬನನ್ನು ಮುಟ್ಟುಕೊಂಡು ಇರ್ತಾನೋ ಇಲ್ಲವೋ ಅಂದ್ರೆ ಜೀವನೊಳಗೆ ಭಗವಂತ ಇರೋದ್ರಿಂದ ಜೀವನಿಗೆ ಸ್ಪರ್ಶವಾಗಬೇಕು. ಹೇಗೆ ನಾವು ಪ್ರಯಾಣ ಮಾಡುವಾಗ ಅಕ್ಕಪಕ್ಕದಲ್ಲಿ ಕೂತಿರೋರು ನಮ್ಮ ಸ್ಪರ್ಶ ಮಾಡಿದಾಗ ನಮಗೆ ಹೌದು ಇನ್ನೊಬ್ಬ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಅಂತ ನಮ್ಗೆ ಅರಿವಾಗುತ್ತಲ್ಲ. ಹಾಗೆ ನಮಗೆ ಬಿಂಬರಾಗಿರ್ತಕ್ಕಂಥ ಆತ್ಮ ಅವನ ಅರಿವು ನಮ್ಗೆ ಯಾಕೆ ಆಗ್ತಾ ಇಲ್ಲ ನೋಡಿ. ನಮಗೆ ಇಂದ್ರಿಯ ಸನ್ನಿಕರ್ಷ ಆಯಿತು ಅಂದ್ರೆ ಕೈ ಸ್ಪರ್ಶವಾಯಿತು, ಅಥವಾ ಅವರ ವಸ್ತ್ರ ನಮಗೆ ಸಿಕ್ತು, ನಮಗೆ ಸ್ಪರ್ಶವಾಯಿತಾಗ ನಾವು ಬೇನದ ವ್ಯಕ್ತಿಯನ್ನು ನಾವು ಗಣನೆ ತಗೋತೀವಿ. ಅದಕ್ಕೆ ಇಂದ್ರಿಯ ಸನ್ನಿಕರ್ಷ ಅಂತ ಹೆಸರು. ಆದ್ರಿಂದ ಬಿಂಬರೂಪನಾಗಿ ಭಗವಂತ ಆತ್ಮನಲ್ಲಿ ಅಂದ್ರೆ ಜೀವನಲ್ಲಿ ಇದ್ದಾಗ ಯಾಕೆ ನಮಗೆ ಭಗವಂತನ ಇರುವಿಕೆ ಅರ್ಥವಾಗಲಿಲ್ಲ, ಜ್ಞಾನ ಬರಲಿಲ್ಲ ಎಂಬುದು ಸಾಧಾರಣ ಪ್ರಶ್ನೆ ಬರುತ್ತೆ. ಆದ್ದರಿಂದ ದಾಸರು ಇಲ್ಲಿ ಉತ್ತರಿಸುತ್ತಿದ್ದಾರೆ, ಆತ್ಮಾದಿ ರೂಪ. ಇಲ್ಲಿ ತನಕ ನಾವು ಅರ್ಥ ಮಾಡಿಕೊಂಡು ಬರ್ತಾ ಇರೋದು ಏನು? ಭಗವಂತನ ನಾಮಧೇಯಗಳೇನಿದೆಯೇ ಅದು ಗುಣರೂಪವೂ ಹೌದು, ಕ್ರಿಯಾರೂಪವೂ ಹೌದು. ರೂಪ ಎಂಬತಕ್ಕಂಥದ್ದು ಹೇಳಿದಾಗ ಅದು ಏನಾಯಿತು? ಗುಣರೂಪವಾಯಿತು. ಅಂದ್ರೆ ನಾಮ ಶಬ್ದ ಬರಬೇಕಾದಾಗ ನೀವು ಶಬ್ದವನ್ನು ಕೇಳಬೇಕು, ಕ್ರಿಯಾರೂಪ ಕೇಳಬೇಕಾದಾಗ ಸ್ಪರ್ಶ ಕೇಳಬೇಕು. ಇಲ್ಲಿ ನಮ್ಮ ಪ್ರಶ್ನೆ ಬರ್ತಾ ಇರೋದು ಕ್ರಿಯಾರೂಪವಾಗಿ ಸ್ಪರ್ಶ ಯಾಕೆ ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ? ಆತ್ಮಾದಿ ರೂಪ ಎಂಬತಕ್ಕಂಥದ್ದು ಗುಣ ಆದರೆ ಆತ್ಮಾದಿ ಎಂಬತಕ್ಕಂಥ ಸ್ಪರ್ಶ ಜ್ಞಾನ ಯಾಕೆ ಜೀವರಿಗೆ ಆಗಲಿಲ್ಲ? ಸ್ವರೂಪದಲ್ಲಿ ಭಗವಂತನನ್ನು ತಿಳ್ಕೊಂಡಾಗ ಅಲ್ಲೇ ಭಗವಂತನ ಆರಾಧನೆ ಮಾಡಬಹುದಿತ್ತಲ್ಲ, ಯಾಕೆ ಆಗಿಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಯಾವುದೇ ನಮಗೆ ಜ್ಞಾನ ಬರಬೇಕು ಅಂದ್ರೆ ಇಂದ್ರಿಯ ಸನ್ನಿಕರ್ಷ ಆಗಲೇಬೇಕು. ಆದರೆ
ಇದನ್ನು ಚೆನ್ನಾಗಿ ತಿಳಿಯೋಣ. ಇಂದ್ರಿಯ ಸನ್ನಿಕರ್ಷ ಆಗಿದ್ರೂ ಯಾವುದಾದ್ರೂ ದೋಷ ಇದ್ದರೆ ನಮಗೆ ಜ್ಞಾನ ಬರುವುದಿಲ್ಲ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ನಾವು ನಮ್ಮ ಮುಂದಿರ್ತಕ್ಕಂಥ ಒಂದು ಪುಸ್ತಕವನ್ನ, ಒಂದು ವಸ್ತುವನ್ನ ಸ್ಪರ್ಶ ಮಾಡ್ತೀವಿ. ಕಲ್ಲು, ಮಣ್ಣು, ಯಾವುದೇ ನೀರು, ಯಾವುದನ್ನು ಸ್ಪರ್ಶ ಮಾಡ್ತೀವಿ. ಅದ ಜ್ಞಾನ ನಮ್ಗೇನಾಗತ್ತೆ? ನಾವು ಅನುಸಂಧಾನ ಇದ್ರೆ ಮಾತ್ರ, ನಮ್ಮ ಜ್ಞಾನ ಇದ್ರೆ ಮಾತ್ರ ನಾವು ಕಲ್ಲಿನ ಮೇಲೆ ಕೂತಿದ್ದೀವಿ, ಮರಳನ್ನು ಮುಟ್ಟಿದ್ದೇವೆ, ನೀರನ್ನು ಕುಡಿತಾ ಇದ್ದೇವೆ ಅಂತ ನಮಗೆ ಜ್ಞಾನ ಬರುತ್ತೆ. ಈ ಜ್ಞಾನ ನೀವು ನೀರು ಕುಡಿಯುವಾಗ, ಅಂದ್ರೆ ಬಾಯಿಗೆ ಒಳಗೆ ಬಿದ್ದಾಗ ನೀರು ಅಂತ ಅನ್ಕೋತೀರ ಹೊರತು, ಕೂತ್ಕೊಂಡಿದ್ದಾಗ ಆಸನ, ಅದು ಕಲ್ಲು ಮಣ್ಣು ಇರಬಹುದು, ನೀವು ಏನು ಜ್ಞಾನ ತಿಳ್ಕೊಂತೀರಾ? ಏನು ತಿಳಿಯೋದೇ ಇಲ್ಲ. ಮರದ ಮೇಲೆ ಕೂತಿರ್ತೀರ, ಯಾವುದು ಆಸನ ಮೇಲೆ ಕೂತಿರ್ತೀರ. ಆಸನ ಜ್ಞಾನ ಇಲ್ಲ, ಹಿಂದೆ ಸನ್ನಿಕರ್ಷ ಆಗಿರುತ್ತೆ, ಆದರೆ ಜ್ಞಾನ ಆಗಿರೋದಿಲ್ಲ. ಆದ್ದರಿಂದ ಒಂದು ತಿಳಿಯಬೇಕು, ಇಂದ್ರಿಯ ಸನ್ನಿಕರ್ಷ ಆದ್ರೂ ನಮ್ಮ ಜ್ಞಾನ ಉಪಯೋಗಿಸದೆ ಹೋದರೆ ಆ ಪದಾರ್ಥದ ಜ್ಞಾನ ನಮಗಾಗೋದಿಲ್ಲ. ಆದರೆ ಎಲ್ಲೆಲ್ಲಿ ನಮಗೆ ಪದಾರ್ಥ ಜ್ಞಾನ ಆಗುತ್ತೋ ಅಲ್ಲಿ ಇಂದ್ರಿಯ ಸನ್ನಿಕರ್ಷ ನಿಯಮೇನ ಆಗತ್ತೆ. ನಮಗೆ ಇನ್ನೊಬ್ಬರು ಹಸ್ತಲಾಘವ ಕೊಟ್ಟಾಗ ನಾವು ಅವರ ಹಸ್ತವನ್ನು ಜೋಡಿಸ್ತೀವಿ. ಜೋಡಿಸಿದಾಗ ನಮಗೆ ಸನ್ನಿಕರ್ಷ, ಇಂದ್ರಿಯ ಸನ್ನಿಕರ್ಷ ಆಗತ್ತೆ. ಅಥವಾ ಅವರೇ ಬಂದು ನಮ್ಮ ಬೆನ್ನ ಮೇಲೆ ತಟ್ಟಿದಾಗ ಅಥವಾ ನಮ್ಮನ್ನು ಆಲಂಗಿಸಿದಾಗ ಅವರು ಸ್ಪರ್ಶ ಮಾಡಿದ್ರು ಎಂಬತಕ್ಕಂಥ ಜ್ಞಾನ ಆಗತ್ತೆ. ಆದರೆ ನೂರಾರು ಜನರು ಬಂದು ನಮಸ್ಕರಿಸುತ್ತಾರೆ ಅಂತ ತಿಳ್ಕೊಳ್ಳೋಣ. ನಾವು ಅವನ ಪಾದ ಮುಟ್ಟುತ್ತೇವೆ ಅಂತ ತಿಳ್ಕೊತೀವಿ. ಮುಟ್ಟಿದಾಗ ನಮಗೇನು ಜ್ಞಾನವಾಗುತ್ತೆ? ಈಗ ನೀವು ಭಗವಂತನ ಪ್ರತಿಮೆಗಳನ್ನೇ ನೋಡಿರ್ತೀರ. ಅದು ಶಿಲಾ ಪ್ರತಿಮೆಯೋ, ಲೋಹ ಪ್ರತಿಮೆಯೋ, ಅಥವಾ ಚಿತ್ರವೋ ಏನೋ ಆಗಿರುತ್ತೆ. ನೀವು ಅದು ಸ್ಪರ್ಶ ಮಾಡಿದಾಗ ಅದರ ಅರಿವು ನಿಮಗಾಗುತ್ತೋ, ನಿಮ್ಮ ಅರಿವು ಅದಕ್ಕಾಯಿತೋ? ನೀವು ಚಿಂತನೆ ಮಾಡಿ. ಒಂದು ಚಿತ್ರ ಬಿಡಿಸಿದ ದೇವರ ವಿಗ್ರಹದಲ್ಲಿ ಪಾದ ಸ್ಪರ್ಶವಾದಾಗ ನಿಮ್ಮ ಅನುಭವ ಏನು? ಶಿಲಾ ಪ್ರತಿಮೆಯಲ್ಲಿ ಪಾದ ಸ್ಪರ್ಶವಾದಾಗ ನಿಮ್ಮ ಅನುಭವ ಏನು? ಅಥವಾ ಒಂದು ಮೂರ್ತಿ, ಶಿಲಾಮೂರ್ತಿ ಅಥವಾ ಕಲ್ಲಿನ ಮೂರ್ತಿ, ಯಾವ ಪ್ರತಿಮೆ ಅಂದರೆ ಹಿತ್ತಾಳೆ, ತಾಮ್ರ, ಬೆಳ್ಳಿ, ಬಂಗಾರ, ಯಾವುದೇ ಪ್ರತಿಮೆ, ಲೋಹದ ಪ್ರತಿಮೆ ಅಂತ ತಿಳ್ಕೊಳ್ಳಿ. ನೀವು ಸ್ಪರ್ಶ ಮಾಡಿದಾಗ ನಿಮ್ಮ ಅನುಭವ ಏನು? ವಾಸ್ತವವಾಗಿ ಏನೂ ಇಲ್ಲ. ಏಕೆಂದರೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ಅದನ್ನು ಸ್ಪರ್ಶ ಮಾಡಿದರು, ಕಣ್ಣು ತೆರೆದು ನೀವು ಸ್ಪರ್ಶ ಮಾಡಿದರು, ಏನೋ ಒಂದು ಗಡಸು ಪದಾರ್ಥ, ಮೃದು ಪದಾರ್ಥವನ್ನು ಸ್ಪರ್ಶ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ ಬರುತ್ತೆ ಹೊರತು ಅದು ಗುಣ ನಿಮಗೆ ತಿಳಿಯುತ್ತೆ ಹೊರತು ಕ್ರಿಯಾ ತಿಳಿಯುವುದಿಲ್ಲ, ನಾಮ ತಿಳಿಯುವುದಿಲ್ಲ. ಇದನ್ನೇ ನೀವು ಎಲ್ಲ ಕಡೆ ತಿಳ್ಕೊಳ್ಳಿ. ನಮ್ಮ ಇಂದ್ರಿಯ ಸನ್ನಿಕರ್ಷ ಸ್ವರೂಪದಲ್ಲೇ ಭಗವಂತನಿದ್ದರು. ಸ್ವರೂಪದ ಜ್ಞಾನ ಉಪಯೋಗವಾಗದಿದ್ದಲ್ಲಿ ಆ ಸನ್ನಿಕರ್ಷ ಎಂಬತಕ್ಕಂಥದ್ದು ಪರಿಣಾಮಕಾರಿಯಾಗುವುದಿಲ್ಲ. ಯಾಕಂದರೆ ಅಲ್ಲಿ ಅಜ್ಞಾನವಿದೆ. ಅಜ್ಞಾನ ಎಂಬುದು ದೋಷ. ಆದ್ದರಿಂದ ಭಗವಂತ ಆತ್ಮ ಎಂಬ ಶಬ್ದದಿಂದ ನಮ್ಮಲ್ಲೇ ಇದ್ದರೂ ಸಹ ನಮಗೆ ಅದರ ಅನುಭವ ಆಗಲಿಲ್ಲ. ಆದರೆ ಭಗವಂತ ಏನು ಮಾಡಿದ್ದಾನೆ, ನಮ್ಮ ಹೊಟ್ಟೆಯೊಳಗೆ ಒಂದು ಅಗ್ನಿಯನ್ನು ಕೊಟ್ಟಿದ್ದಾನೆ, ಜಠರಾಗ್ನಿ ಅಂತ ಹೆಸರು. ನಾವು ಯಾವುದೇ ಪದಾರ್ಥವನ್ನ ಹಾಕಿದರೂ ಆ ಜಠರಾಗ್ನಿ ಏನು ಮಾಡುತ್ತೆ, ಅದನ್ನ ಪಚನ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಶಕ್ತಿಯನ್ನು, ರಕ್ತವನ್ನು, ನರ, ಮೂಳೆ ಎಲ್ಲವನ್ನು, ಸಪ್ತ ಮೇಧಸ್ಸನ್ನು ಎಲ್ಲವನ್ನು ವೃದ್ಧಿಗೊಳಿಸೋಕ್ಕೆ ಸಹಾಯ ಮಾಡುತ್ತೆ, ರಸೋತ್ಪತ್ತಿ ಮಾಡುತ್ತೆ.
ಈ ರಸೋತ್ಪತ್ತಿ ನಮ್ಮಲ್ಲೇ ಮಾಡ್ತಾ ಇದ್ರು ನಮಗೆ ಜಠರಾಗ್ನಿಯ ಕ್ರಿಯಾ ಎಷ್ಟು ಮಟ್ಟಿಗೆ ಗೊತ್ತು? ಒಂದು ಅಂಶವೂ ನಮಗೆ ಗೊತ್ತಿಲ್ಲ. ನೋಡಿ, ನಿಮ್ಮ ಹೊಟ್ಟೆ ಒಳಗಡೆ ಇದೆ ಅಂದ್ರೆ ಅರ್ಥ ಏನು? ನಿಮ್ಮ ಸಂಪರ್ಕದಲ್ಲೇ ಇದೆ, ಕ್ರಿಯಾ ಮಾಡ್ತಾ ಇದೆ. ಅದರ ಹೆಸರು ಶಾಸ್ತ್ರೀಯವಾಗಿ ತಿಳ್ಕೊಂಡಿದ್ದೀರ. ಅದರ ವಿಶೇಷತೆಯನ್ನು ಹೇಳಿ ಅಂತ ಹೇಳಿದ್ರೆ ನಿಮಗೆ ಏನೂ ಗೊತ್ತಿಲ್ಲ. ಜಠರಾಗ್ನಿಯಿಂದ ಬೇಕಾದ ರಸ ಪದಾರ್ಥವನ್ನು ಅಲ್ಲಲ್ಲಿ ವಿಭಜನೆ ಮಾಡಿ ಬೇಡವಾದದ್ದನ್ನು ಮಲಮೂತ್ರವಾಗಿ ಹೊರಗಡೆ ಹಾಕ್ತಾ ಇದ್ದಾರೆ. ಯಾರು? ಜಠರಾಗ್ನಿ. ಹೊರಗಡೆ ಹಾಕತಕ್ಕಂಥ ಸಮಯದಲ್ಲಿ ಮಾತ್ರ ನಮಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು ಎಂಬ ಪ್ರಜ್ಞೆ ಬರುತ್ತೆ ಹೊರತು ಮಲ ಹೇಗೆ ಉತ್ಪತ್ತಿ ಆಯಿತು, ಮೂತ್ರ ಹೇಗೆ ಉತ್ಪತ್ತಿ ಆಯಿತು, ಯಾವ ಭಾಗ ಇನ್ನು ಮೂತ್ರವಾಯಿತು ನಮಗೇನಾದರೂ ಅರಿವಾಗಿದೆಯಾ? ಅಂದ್ರೆ ಇಂದ್ರಿಯ ಸನ್ನಿಕರ್ಷವೇ ಆಗಿದ್ರು ಜ್ಞಾನವಾಗಲಿಲ್ಲ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿರ್ತಕ್ಕಂಥ ಪ್ರಬಲವಾದ ಅಜ್ಞಾನ. ಜಠರಾಗ್ನಿಯ ಪರಿಸ್ಥಿತಿ ಹೀಗೆ ತಿಳ್ಕೊಳ್ಳಿ. ಪ್ರತಿಯೊಬ್ಬರಲ್ಲೂ ಜಠರಾಗ್ನಿ ಇದೆ. ನೀವು ಜಠರಾಗ್ನಿಯನ್ನು ಪ್ರೀತಿಸಿ ದ್ವೇಷಿಸಿ ಅದಕ್ಕೆ ಕಾರ್ಯ ಮಾಡ್ತಾ ಇದೆ. ಆ ಪರಿಣಾಮವಾಗಿ ನಾವು ಬದುಕಿದ್ದೇವೆ. ಅದರ ಪರಿಜ್ಞಾನವು ಕೇವಲ 1% ಕೂಡ ನಮಗೆ ಗೊತ್ತಿಲ್ಲದೆ ಹೋದರೂ ಕಾರ್ಯ ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂದ್ರೆ ಇಂದ್ರಿಯ ಸನ್ನಿಕರ್ಷ ಇದ್ದರೂ ಸಹ ಜ್ಞಾನವೇ ಇಲ್ಲದೆ ಇರೋದ್ರಿಂದ ನಡೀತಾ ಇದೆ. ಇದಕ್ಕೆ ಕಾರಣ ಏನು? ನಮ್ಮ ಅನಾದಿಯಾದ ಕಾಮಕರ್ಮಗಳು. ನೋಡಿ, ಒಂದು ವೃಕ್ಷ ಬೆಳಿಬೇಕು ಅಂದ್ರೆ ಒಂದು ಬೀಜ ಬೇಕು. ಬೀಜವನ್ನು ಸಕಾಲದಲ್ಲಿ ಬಿತ್ತಿ ಮಣ್ಣಿನೊಳಗೆ ಹಾಕಿದಾಗ, ನೀರನ್ನು ಸಂಯೋಜನವಾದಾಗ, ಸೂರ್ಯನ ತಾಪ ಚಂದ್ರನ ತಂಪು ಸೇರಿದಾಗ, ಗಾಳಿಯನ್ನು ಸೇವಿಸಿದಾಗ ಅದು ಉದ್ಭೂತವಾಗುತ್ತೆ, ಅಂದ್ರೆ ವಿಕಾಸ ಆಗುತ್ತಾ ಹೋಗುತ್ತೆ. ಅದೇ ಮರ ಗಿಡಗಳ ರೂಪದಲ್ಲಿ ನಿಂತಿರುವುದು. ಆ ವೃಕ್ಷಗಳದಕ್ಕೆ ಯಾವಾಗಾದ್ರೂ ತನ್ನ ಬೀಜದ ಸ್ವರೂಪವನ್ನು ತಿಳಿಯಕ್ಕೆ ಸಾಮರ್ಥ್ಯವಿದೆಯೇನು? ಹೇಗೆ ನಾನು ಬೆಳೀತಾ ಇದ್ದೀನಿ ಅಂತ ಯಾವುದಕ್ಕೆ ಏನಾದ್ರು ಅರ್ಥವಾಗತ್ತೇನು? ಎಂದೂ ಅರ್ಥವಾಗುವುದಿಲ್ಲ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಜಠರಾಗ್ನಿ ಒಂದೇ ಅಲ್ಲ, 72,000 ನಾಡಿಗಳಲ್ಲಿ ನಡೀತಕ್ಕಂಥ ಕ್ರಿಯೆ, ಒಳಗಡೆ ನಡೀತಕ್ಕಂಥ ಮಾನಸಿಕ ಕ್ರಿಯೆ, ಹೃದಯದಲ್ಲಿರ್ತಕ್ಕಂಥ ಕ್ರಿಯೆ, ಜಠರದಲ್ಲಿ ನಡೆಯತಕ್ಕಂಥ ಕ್ರಿಯೆ, ಯಾವ ಭಾಗದಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತೆ ಯಾವ ಜ್ಞಾನವೂ ನಮಗೆ ಗೊತ್ತಿಲ್ಲ. ಆದರೂ ಬೀಜ ರೂಪದಲ್ಲಿ ನಮ್ಮ ಸಂಸ್ಕಾರ ಎಂಬತಕ್ಕಂಥದ್ದು ಬೀಜ ರೂಪ. ಅನಾದಿಯಾದ ನಮ್ಮ ಯೋಗ್ಯತೆ ಮತ್ತು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಮತ್ತು ನಮ್ಮ ಪ್ರಸ್ತುತ ಅಪೇಕ್ಷೆ ಎಂಬತಕ್ಕಂಥ ಪ್ರಯತ್ನ, ಇಚ್ಛಾ ಎಂಬತಕ್ಕಂಥದ್ದು ಪ್ರಯತ್ನ, ಇದು 3 ಸೇರಿ ನಮಗೆ ಮನುಷ್ಯ ಶರೀರ ಬಂದಿದೆ. ನೋಡಿ, ಹಿಂದೆ ನಾನು ನೋಡಿದಂತೆ ಲಕ್ಷ್ಮೀದೇವಿ ಯೋಗ್ಯ ಚೇತನನ್ನು ನೋಡಿ ಇವರು ಸಾಧನೆ ಮಾಡಿಕೊಳ್ಳಲಿ ಅಂತ ಹೇಳಿ ಅವರಲ್ಲಿ ಇರತಕ್ಕಂಥ ಅನಾದಿ ಕಾಮಕರ್ಮಗಳನ್ನು ಗುರುತಿಸಿ ಈ ಶರೀರವನ್ನು ಕೊಟ್ಟಿರುತ್ತಾಳೆ ಪ್ರಕೃತಿ ದಶೆಯಿಂದ. ಅಂದರೆ ಅದೆಲ್ಲವೂ ಏನು? ಎರವಲು, ಬಾಡಿಗೆ ಕೊಟ್ಟು ನಿಮ್ಮ ಸ್ವರೂಪ ತಿಳ್ಕೊಳ್ಳಲಿ ಅಂತ ಹೇಳಿ ಲಕ್ಷ್ಮೀದೇವಿ ಅನುಗ್ರಹ ಮಾಡಿರ್ತಕ್ಕಂಥದ್ದು ನಮ್ಮ ಪಾಂಚಭೌತಿಕ ಶರೀರ. ಇದರೊಳಗೆ ನಮ್ಮ ಅನಾದಿ ಕಾಮಕರ್ಮಗಳು ಎಂಬತಕ್ಕಂಥ ಬೀಜ ಇದೆ. ಆ ಬೀಜ ಆಯಾ ಕಾಲಕ್ಕೆ ಅದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಯೋನಿಗಳಲ್ಲಿ, ಅಂದರೆ ಮನುಷ್ಯಾಕಾರ, ಪ್ರಾಣಿಗಳ ಆಕಾರ, ವೃಕ್ಷಾಕಾರ, ಈ ರೀತಿಯಲ್ಲಿ ಬರುತ್ತೆ. ಆಕಾರ ಬಂದಾಗ ಆಯಾ ಯೋನಿಗಳಲ್ಲಿ ಬೇಕಾದ ಅಂಗಗಳು, ಅಂದರೆ ನಮ್ಮ ಇಂದ್ರಿಯಗಳನ್ನ ಪ್ರಕೃತಿ ಮಾತೆಯೇ ಜೋಡಿಸುತ್ತಾಳೆ. ಕಣ್ಣು, ಕಿವಿ, ಮೂಗು,
ಒಳಗಡೆ ಇಂದ್ರಿಯ, ಅಂತರ ಇಂದ್ರಿಯಗಳು, ಬಾಹ್ಯೇಂದ್ರಿಯಗಳು ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಯಾರು? ಪ್ರಕೃತಿ. ಭಗವಂತನ ಆಜ್ಞೆಯಿಂದ ಮಹಾಲಕ್ಷ್ಮೀ ದೇವಿಗೆ ಒದಗಿಸಿರುವುದು. ಆದ್ದರಿಂದ ನಾವು ಕೇವಲ ಎಂಡ್ ಯೂಸರ್ಸ್. ಒಂದು ಕಂಪ್ಯೂಟರ್ ಆಗಲಿ, ಒಂದು ಮೊಬೈಲ್ ಆಗಲಿ, ಇದರ ಎಷ್ಟು ಭಾಗ ನಿಮಗೆ ಗೊತ್ತಿದೆ? ನೀವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಹೊರತು 1001 ಅಂಶವೂ ನಿಮಗೆ ತಿಳಿದಿಲ್ಲ. ಇನ್ನು ಮೊಬೈಲ್ ಎಂಬತಕ್ಕಂಥದ್ದೇ, ಕಂಪ್ಯೂಟರ್ ಎಂಬತಕ್ಕಂಥದ್ದೇ ನಿಮ್ಮ ಹೊರಗಡೆ ಇರ್ತಕ್ಕಂಥ ಒಂದು ಪದಾರ್ಥವೇ ನಿಮಗೆ ಜ್ಞಾನ ಇಲ್ಲ. ಆದರೆ ನೀವು ಉಪಯೋಗಿಸ್ಕೊತಾ ಇದ್ದೀವಿ ಅಂದರೆ, ಮನುಷ್ಯ ಶರೀರ ಎಂಬತಕ್ಕಂಥದ್ದು ಮಲ್ಟಿ ಮಿಲಿಯನ್ ಕಂಪ್ಯೂಟರ್, ಅನಂತ ಕಂಪ್ಯೂಟರ್ ಸಾಮರ್ಥ್ಯ ಇರತಕ್ಕಂಥದ್ದು ಜೀವನ ಶರೀರ. ಇದು ನಿಮ್ಗೆ ಹೇಗೆ ಅರ್ಥವಾಗತ್ತೆ? ಪ್ರಕೃತಿ ಮಾತೆ ಲಕ್ಷ್ಮೀದೇವಿ ಅನುಗ್ರಹದಿಂದ ಬಂದಿದೆ, ನಮ್ಮ ಸಾಧನಕ್ಕೋಸ್ಕರವಾಗಿ ಕೊಟ್ಟಿದ್ದಾಳೆ. ಅದು ನಮ್ಮ ಅನಾದಿ ಕಾಮಕರ್ಮದ ನಿಮಿತ್ತವಾಗಿ ಈ ಒಂದು ಇಂದ್ರಿಯಗಳನ್ನು, ಅಂದರೆ ದೇಹವನ್ನು, ಇದು ಯಂತ್ರ, ಇದಕ್ಕೆ ಯಂತ್ರದೊಳಗೆ ಭಗವಂತನು ಕೂಡಿಸಿದ್ದಾನೆ ಅಂತ ಎಂಬತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣನ ಹೇಳಿದ್ದಾನೆ. ಇದು ಒಂದು ಯಂತ್ರದೊಳಗೆ ಜೀವನನ್ನು ಕೂಡಿಸಿರುತ್ತಾನೆ. ಆ ಯಂತ್ರದಲ್ಲಿ ಶಕ್ತಿ ರೂಪವಾಗಿರ್ತಕ್ಕಂಥದ್ದು ಜಠರಾಗ್ನಿ. ಹೇಗೆ ನಾವು ವೆಹಿಕಲ್ ಸ್ಟಾರ್ಟ್ ಮಾಡುವಾಗ ಹೇಗೆ ಇಗ್ನಿಷಿಯನ್ ಹೇಗೆ ಸ್ಟಾರ್ಟ್ ಮಾಡುವಾಗ ಹಾಕ್ತೀವೋ, ಕಿಡಿ ಹೇಗೆ ಬರುತ್ತೋ ಹಾಗೆ ಜಠರಾಗ್ನಿ. ನಾವು ಏನೇ ಉದಾಹರಣೆ ಹೇಳಿದ್ರೆ ಅದು ಕೇವಲ ಬಾಹ್ಯದಲ್ಲಿರುತ್ತೆ ಹೊರತು ಯಾವ ವ್ಯಕ್ತಿಯು ಇದುವರೆಗೂ ಜಠರಾಗ್ನಿಯ ಪ್ರತ್ಯಕ್ಷವನ್ನೇ ಮಾಡಿಕೊಂಡಿಲ್ಲ. ಅದರ ಉಪಯೋಗವನ್ನು ಮಾತ್ರ ಮಾಡಿಕೊಳ್ತಾ ಇದ್ದಾರೆ. ಆದ್ದರಿಂದ ನಮಗೆ ತಿಳಿಯದ ವಿಷಯ ಅನಂತ ವಿಷಯಗಳಿದೆ, ತಿಳಿದಿರೋ ವಿಷಯ 1-2 ವಿಷಯಗಳು ಇರುತ್ತೆ. ಆದ್ದರಿಂದ ಆತ್ಮಾದಿರೂಪ, ಆತ್ಮನ ಸನ್ನಿಕರ್ಷ ಜೀವ ಸ್ವರೂಪದೊಳಗೆ ಇದ್ದರೂ ಸಹ ನಮಗೆ ಅರಿವಾಗುತ್ತಿಲ್ಲ ಎಂಬತಕ್ಕಂಥದ್ದು ಇದು ಸಣ್ಣ ಉದಾಹರಣೆ. ಯಾವ ಉದಾಹರಣೆಯೂ ಆತ್ಮನನ್ನು ತೋರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ನಮ್ಮ ವೈಕಲ್ಯತೆ, ಅಂದರೆ ನಮ್ಮ ಮೌಢ್ಯತೆ, ಅಜ್ಞಾನದ ಪರಾಕಾಷ್ಠ ಎಷ್ಟಿದೆ ಎಂಬ ತಿಳ್ಕೋದಕ್ಕೋಸ್ಕರವಾಗಿ ಇದು ಆಧುನಿಕ ಕಂಪ್ಯೂಟರ್ ಆಗಲಿ, ಮೊಬೈಲ್ ಆಗಲಿ, ಅಥವಾ ನಮ್ಮ ಶರೀರವೇ ಆಗಲಿ, ನಮ್ಮ ಶರೀರವೇ ಆಧುನಿಕ ಕಂಪ್ಯೂಟರ್. ಇದರ ಬಗ್ಗೆ ನಾವು ಎಂಡ್ ಯೂಸರ್ಸ್ ಆಗಿದ್ದೀವಿ ಹೊರತು ಇದರ ಬಳಕೆದಾರರೇ ಹೊರತು ಇದರ ರಚನಾಕಾರರು ನಾವಲ್ಲ. ಇದನ್ನು ತಿಳ್ಕೊಳ್ಬೇಕು. ಇಲ್ಲಿ ನಾವು ಒಂದು ಅಡ್ಡ ಉದಾಹರಣೆ ಕೊಡ್ತೀವಿ. ಬೆಂಕಿಯನ್ನು ನಾವು ತಿಳಿದು ಮುಟ್ಟಿದರೂ ಸುಡುತ್ತೆ, ತಿಳಿಯದೆ ಮುಟ್ಟಿದರೂ ಸುಡುತ್ತೆ. ಹಾಗೆ ಭಗವಂತನನ್ನ ನಾವು ಒಳಗಡೆ ಇದ್ದಾಗ ನಮಗೆ ಹೇಗೆ ತಿಳಿತಾ ಇಲ್ಲ ಅಂದರೆ, ಹೌದು ಇದು ಬಾಹ್ಯ ಇಂದ್ರಿಯದಲ್ಲಿ ಸುಡುತ್ತೆ. ಅದನ್ನು ವೈಚಿತ್ರ್ಯವನ್ನು ತೋರಿಸೋಕ್ಕೋಸ್ಕರ ಭಗವಂತ ಒಳಗಡೆನೆ ಒಂದು ಅಗ್ನಿಯನ್ನು ಇಟ್ಟಿರೋದು. ನಿಮ್ಗೆ ತಿಳಿದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಜ್ಞಾನದಿಂದಾಗ್ಲಿ ಅಜ್ಞಾನದಿಂದಾಗ್ಲಿ ಹೊರಗಿನ ಅಗ್ನಿ ನಿಮ್ಮ ಮೈ ಸುಡುತ್ತೆ, ಒಳಗಿನ ಅಗ್ನಿ ಇದೆ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ, ಅದು ಯಾಕೆ ಸುಡುತ್ತಾ ಇಲ್ಲ? ಇದಕ್ಕೆ ಉತ್ತರವನ್ನು ನೀವು ಕಂಡುಕೊಳ್ಳಿ. ಅದೇ ಉತ್ತರ ನಿಮ್ಮ ಪ್ರಶ್ನೆಗೆ ಉತ್ತರವಾಗತ್ತೆ. ಅಂದರೆ ಭಗವಂತನ ವೈಚಿತ್ರ್ಯದಲ್ಲಿ ಅನಂತ ವೈಚಿತ್ರ್ಯಗಳಿದೆ. ಬಾಹ್ಯದಲ್ಲಿ ಇರ್ತಕ್ಕಂಥದ್ದೇ ಒಳಗಡೆ ಆಗ್ತಾ ಇಲ್ಲ, ಒಂದು ಕಡೆ ಆಗ್ತಿದೆ, ಇನ್ನೊಂದು ಕಡೆ ಆಗ್ತಾ ಇಲ್ಲ. ಇದೆಲ್ಲ ವೈಚಿತ್ರ್ಯಗಳು. ಎಷ್ಟು ವೈಚಿತ್ರ್ಯ ಇದೆ ಲೋಕದಲ್ಲಿ? ಅನಂತ ವೈಚಿತ್ರ್ಯಗಳಿದೆ. ಆದ್ದರಿಂದ ಕೆಲವರಿಗೆ ಸವಲತ್ತುಗಳನ್ನು ಹೇಗೆ ಕೊಡ್ತಾನೆ ಭಗವಂತ? ವಿವಿಧ ರೂಪದಲ್ಲಿ ಕೊಡ್ತಾನೆ. ಒಬ್ಬರಿಗೆ ಕೊಟ್ಟ ಸವಲತ್ತು ಇನ್ನೊಬ್ಬರಿಗೆ ಇರುವುದಿಲ್ಲ. ಒಬ್ಬರ ಜ್ಞಾನ ಇದ್ದಂತೆ ಇನ್ನೊಬ್ಬರ ಜ್ಞಾನ ಇರುವುದಿಲ್ಲ. ಅದರಲ್ಲಿ ತಾರತಮ್ಯ ಉಂಟು. ತಾರತಮ್ಯ ಇರುವುದರಿಂದ ಏನಾಗತ್ತೆ? ನಿಮ್ಮ ಜ್ಞಾನವು ತಿಳಿಯುವುದಿಲ್ಲ. ಉದಾಹರಣೆಗೆ ಒಂದು ಲೌಕಿಕ ಉದಾಹರಣೆಯಲ್ಲಿ, ನೀವು ಯಾರು ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಾರೋ ಅವ್ರಿಗೆ ನೌಕರಿ ಮಾಡುವಾಗ ಮ್ಯಾನೇಜರ್ ಪೋಸ್ಟ್ ಅಂತ ಕೊಡ್ತಾರೆ. ಯಾರು SSLC ಮಾತ್ರ ಓದಿರ್ತಾರೋ ಅವರಿಗೆ ಕ್ಲರ್ಕ್ ಪೋಸ್ಟ್ ಅಂತ ಕೊಡ್ತಾರೆ. ಯಾರು ಪ್ರೈಮರಿ ಅಥವಾ ಏನೂ ಓದಿಲ್ವೇ ಇರ್ತಾರೋ ಅವ್ರಿಗೆ ಅಟೆಂಡರ್ ಪೋಸ್ಟ್ ಅಂತ ಕೊಡ್ತಾರೆ.
ಮೂರು ಜನ ಮನುಷ್ಯರ ಒಬ್ಬ ಮ್ಯಾನೇಜರ್ ಆದ, ಒಬ್ಬ ಕ್ಲರ್ಕ್ ಆದ, ಇನ್ನೊಬ್ಬ ಅಟೆಂಡರ್ ಆದ. ನೋಡಿ, ಮ್ಯಾನೇಜರ್ ಕ್ವಾಲಿಫಿಕೇಶನ್ನು ಡಿಗ್ರಿ ಆಗಿದೆ, ಕ್ಲರಿಕಲ್ ಕ್ವಾಲಿಫಿಕೇಶನ್ನು SSLC ಆಗಿದೆ, ಅಟೆಂಡರ್ದು ಕೇವಲ ಪ್ರೈಮರಿ ಆಗಿದೆ. ನೋಡಿ, ಯಾವನಿಗೆ ಕ್ವಾಲಿಫಿಕೇಶನ್ ವಿಶ್ವವಿದ್ಯಾಲಯ ಓದಿದಾನ ಅವನಿಗೆ ಏನ್ ಮಾಡ್ತಾರೆ, ಒಂದು ಆಫೀಸ್ ಕೊಡ್ತಾರೆ. ಈ 3 ಜನಕ್ಕೂ ಸಾಧಾರಣವಾಗಿ ಕೊಡ್ತಕ್ಕಂಥದ್ದು ಏನು, ದೊಡ್ಡ ಬಿಲ್ಡಿಂಗ್ ಕೊಡ್ತಾರೆ. ಕೋಟ್ಯಾಂತರ ರೂಪಾಯಿಯಿಂದ ಕಟ್ಟಿರ್ತಕ್ಕಂಥ ಆಫೀಸ್ ಇರುತ್ತೆ, ಅಲ್ಮೇರಾ ಇರುತ್ತೆ, ಕ್ಯಾಬಿನ್ ಇರುತ್ತೆ, ಟೆಲಿಫೋನ್ ಇರುತ್ತೆ, ಮೊಬೈಲ್ ಇರುತ್ತೆ, ಕಾರ್ಪೆಟ್ ಹಾಸಿರ್ತಾರೆ, ಫೈಲ್ ರ್ಯಾಕ್ಗಳು ಕೊಡ್ತಾರೆ, ಕುರ್ಚಿ ಕೊಡ್ತಾರೆ, ಕೂತ್ಕೊಂಬಕ್ಕೆ ಟೇಬಲ್ ಕೊಡ್ತಾರೆ, ಏರ್ ಕಂಡೀಷನ್ ಹಾಕಿರ್ತಾರೆ, ಬೆಲ್ ಹಾಕಿರ್ತಾರೆ, ಟಾಯ್ಲೆಟ್ ಕೊಟ್ಟಿರ್ತಾರೆ, ಎಲ್ಲ ಸಂಪತ್ತು ಕೊಟ್ಟಿರ್ತಾರಪ್ಪ. ಇದು ಅಟೆಂಡರ್ಗೂ ಹೌದು, ಕ್ಲರ್ಕ್ಗೂ ಹೌದು, ಆಫೀಸರ್ಗೂ ಮ್ಯಾನೇಜರ್ಗೂ ಹೌದು. ಆದರೆ ಮ್ಯಾನೇಜರ್ಗೆ ಏನ್ ಮಾಡ್ತಾರೆ, ಅವನು ಓಡಾಡೋಕ್ಕೋಸ್ಕರ ಒಂದು ವಾಹನ ಕೊಡ್ತಾರೆ. ಆ ವಾಹನ ಓಡಿಸೋಕ್ಕೆ ಒಬ್ಬ ವ್ಯಕ್ತಿಯನ್ನು ಕೊಡ್ತಾರೆ. ಮತ್ತು ಅವನಿಗೆ ವಿಶೇಷವಾದ ಸವಲತ್ತುಗಳನ್ನು, ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ, ಫ್ಯಾಮಿಲಿ ಟ್ರೀಟ್ಮೆಂಟ್ ಆಗಲಿ, ಎಲ್ಲವನ್ನೂ ಒದಗಿಸ್ತಾರೆ. ಅವನ ಮನೆ ತನಕ ಹೋಗಿ ಬರ್ತಾರೆ, ಇರೋದಕ್ಕೂ ಒಂದು ಮನೆಯನ್ನು ಕಟ್ಟಿಸಿಕೊಡ್ತಾರೆ, ಮನೆಗೆ ಹೋಗಿ ಬರೋದಕ್ಕೆ ಕಾರನ್ನು ಕೊಡ್ತಾರೆ, ಅವನು ಕೂತ್ಕೊಂಡಿರೋ ಕಡೆಗೆ ಏರ್ ಕಂಡೀಷನ್ ಹಾಕ್ತಾರೆ, ಅವನಿಗೆ ಪ್ರತ್ಯೇಕವಾದೊಂದು ಕೋಣೆಯನ್ನು ಕೊಡ್ತಾರೆ. ಇಷ್ಟು ಕೊಡ್ತಾರೆ. ಅದೇ ಕ್ಲರ್ಕ್ ಆಗಿದ್ದವನಿಗೆ ವೆಹಿಕಲ್ ಇಲ್ಲ, ಅವನು ಹೋಗ್ಬರ್ಬೇಕು ಅಂದ್ರೆ ಏನಾಗತ್ತೆ, ಒಂದು ಪಾಸ್ ಕೊಡ್ಬೋದು, ಬಸ್ ಪಾಸ್ ತರ ಹೋಗ್ಬೇಕು ಬರಬೇಕು ಅಂತ ಮಾಡ್ತಾರೆ. ಯಾವುದೋ ಒಂದು ಟೇಬಲ್ ಮೇಲೆ ಕೂತಿರ್ಬೇಕು, ಕೆಲವು ಫೈಲ್ಗಳು ಮಾತ್ರ ನೋಡಬೇಕು, ಮತ್ತು ಕ್ಯಾಂಟೀನಲ್ಲಿ ಊಟ ಮಾಡಬಹುದು, ಅವನ ಮನೆಯಿಂದ ತಂದು ಊಟ ಮಾಡ್ಕೋಬಹುದು. ಈ ರೀತಿಯಲ್ಲಿ ಸೌಕರ್ಯ ಕ್ಲರ್ಕ್ ಇದೆ. ಅಟೆಂಡರ್ಗೆ ಏನಿದೆ, ಏರ್ ಕಂಡೀಷನ್ ರೂಮು ಇಲ್ಲ, ಫೈಲ್ಗಳನ್ನ ಎತ್ತಿ ಇಡುವುದು ಮಾತ್ರ ಅವನ ಕೆಲಸ ಹೊರತು ಫೈಲ್ ತೆಗೆದು ನೋಡುವಂತಿಲ್ಲ, ಒಳಗಡೆ ಕೂತ್ಕೊಂಬಂತಿಲ್ಲ. ಅವನ ಕ್ಯಾಂಟೀನಲ್ಲೋ ಅಥವಾ ಬಾಗಿಲ ಹತ್ರ ನಿಂತುಕೊಂಡಿರ್ಬೇಕಾಗತ್ತೆ. ಅವನಿಗೆ ಆಸನವೇ ಇರೋದಿಲ್ಲ. ಎಷ್ಟೋ ಕಡೆ ಆಸನವೇ ಇಲ್ಲದೆ ಇರ್ತಕ್ಕಂಥ ಅಟೆಂಡರ್, ಸಾಧಾರಣ ಆಸನ ಕೊಟ್ಟಿರ್ತಕ್ಕ ಕ್ಲರ್ಕ್, ಉತ್ತಮ ಆಸನದಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾನೇಜರ್, ಮತ್ತು ಬೇರೆ ಬೇರೆ ಸವಲತ್ತು. ಇವು 3 ಜನಕ್ಕೂ ಸ್ಯಾಲರಿ ಅನ್ನೋದು ಕೊಟ್ಟೆ ಕೊಡ್ತಾರೆ. ಒಬ್ಬರಿಗೆ 100 ರೂಪಾಯಿ, ಇನ್ನೊಬ್ಬರಿಗೆ 1000 ರೂಪಾಯಿ, ಇನ್ನೊಬ್ಬರಿಗೆ ₹1,00,000 ಕೊಡ್ತಾರೆ. ಒಂದೊಂದೇ 0 ಸೇರಿಸ್ಕೊಂಡ್ರು ಸಹ ಅದರ ಮೌಲ್ಯ ಬಹಳ ದೊಡ್ಡದಾಗತ್ತೆ, ಬೆನಿಫಿಟ್ ಬಹಳ ದೊಡ್ಡದಾಗತ್ತೆ. ನಾವಿಲ್ಲಿ ಏನು ತಿಳ್ಕೋಬೇಕಾಗಿದೆ ಅಂದರೆ, ಅವನ ಅನಾದಿಯಾದ ಯೋಗ್ಯತೆ, ಪೂರ್ವ ಜನ್ಮದ ಕರ್ಮ ಮತ್ತು ಅವನ ಇಂದಿನ ಪ್ರಯತ್ನ ಯಾವುದು, ಅವನ ವ್ಯಾಸಂಗ. ಇಂದಿನ ಪ್ರಯತ್ನದಿಂದ ಅವನ ಮ್ಯಾನೇಜರ್ ಆದ, ಕ್ಲರ್ಕ್ ಆದ, ಅಟೆಂಡರ್ ಆದ. ಸಾಧಾರಣವಾದ 3 ಜನರು ಮನುಷ್ಯರೇ, ಅವರಲ್ಲಿರೋದು ಬರಕ್ತವೆ. ಅವರು ಪುರುಷರಾದ್ರಿಂದ ಅವರು ಸಾಂಸಾರಿಕ ವ್ಯವಹಾರವನ್ನು ಮಾಡ್ಕೋತಾರೆ. ಆದರೆ ಅವರಲ್ಲಿ ತಾರತಮ್ಯ ಭಾವನೆ ಹೇಗಿದೆ, ಯಾರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋತಾರೆ ಆಫೀಸ್ ಬಗ್ಗೆ, ಕರ್ತವ್ಯ ಅನ್ನೋದು ಯಾರ್ದು ಎಷ್ಟಿದೆ, ಅಟೆಂಡರ್ ಕರ್ತವ್ಯ ಎಷ್ಟಿದೆ, ಅವನು ಕೇವಲ ಭೌತಿಕವಾದ ಕರ್ತವ್ಯ. ಮತ್ತು ಒಂದು ಕ್ಲರ್ಕ್ ಒಂದು ಏನಿದೆ, ಅಲ್ಪ ಮಾನಸಿಕ ಕರ್ತವ್ಯ, ಭೌತಿಕ ಮತ್ತು ಮಾನಸಿಕ ಇದೆ. ಆದರೆ ಇವನದು ಮ್ಯಾನೇಜರ್ ಆದ ಒಂದು ಏನಿದೆ, ಮಾನಸಿಕ ಕರ್ತವ್ಯ. ಭೌತಿಕ ಎಂಬತಕ್ಕಂಥದ್ದು ಕೇವಲ 1% ಇರುತ್ತೆ, ಮಾನಸಿಕವಾಗಿಯೇ ಇರುತ್ತೆ. ನೋಡಿ, ಕೇವಲ ಭೌತಿಕವಾಗಿರತಕ್ಕಂಥ ಅದಕ್ಕೆ ಬೆಲೆ ಎಷ್ಟು ಬಂತು, ಎರಡೂ ಮಿಕ್ಸ್ ಆಗಿರ್ತಕ್ಕಂಥ ಬೆಲೆ ಎಷ್ಟು, ಸ್ಯಾಲ್ರಿ ಎಷ್ಟು ಬಂತು. ಕೇವಲ ಮಾನಸಿಕವಾಗಿ ಮಾಡತಕ್ಕಂಥ ನನಗೆ ಹೇಗೆ ಉತ್ತಮತ್ವ ನಾವು ಗುರುತಿಸ್ತೀವಿ ಅಂದ್ರೆ, ಇಲ್ಲಿ ಸನ್ನಿಕರ್ಷ. ಮ್ಯಾನೇಜರ್ ಆದವನಿಗೆ ಆಫೀಸ್ ಬಗ್ಗೆ ವಿಶೇಷ ಮಾಹಿತಿ ಇರುತ್ತೆ, ಅಧಿಕಾರವಿರುತ್ತೆ. ಕ್ಲರ್ಕ್ ಆದವನಿಗೆ ಸ್ವಲ್ಪ ಮಾತ್ರ ಇರುತ್ತೆ, ಅಟೆಂಡರ್ ಆದವರಿಗೆ ಏನೂ ಇರುವುದೇ ಇಲ್ಲ. ಇದನ್ನ ಆತ್ಮಾದಿರೂಪ, ಆತ್ಮ ಎಂಬತಕ್ಕಂಥದ್ದು ಜೀವನ ಜೊತೆಯಲ್ಲಿದ್ದರೂ ಸಹ
ಅಯೋಗ್ಯತೆ ಯಾರಿಗೆ ಇದೆಯೋ ಅವರು ಮಾತ್ರ ತಿಳುವಳಿಕೆ ಬರುತ್ತೆ. ಇದೆಲ್ಲವನ್ನು ನಾವು ಯಾತಕ್ಕೋಸ್ಕರ ಹೇಳ್ತಾ ಇದ್ದೀವಿ ಅಂದರೆ, ಆತ್ಮ ಅಂದರೆ ಏನು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಇದನ್ನ ಹೇಗೆ ತಿಳಿಯೋದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ಭಾಷ್ಯವನ್ನು ಶರಣ ಹೋಗಬೇಕು. ಬ್ರಹ್ಮಸೂತ್ರದಲ್ಲಿ ಶ್ರೀ ವೇದವ್ಯಾಸರು ಅನೇಕ ಕಡೆ ಸಾಧನಾಧ್ಯಾಯದಿಂದ ಫಲಾಧ್ಯಾಯದಲ್ಲಿ, ಸಾಧನ ಜ್ಞಾನಪಾದದಲ್ಲಿ 17ನೇ ಸೂತ್ರ ಓಂ ಆತ್ಮಶಬ್ದಾಚ್ಛ ಓಂ ಎಂಬತಕ್ಕಂಥದ್ದಿದೆ. ಇಲ್ಲಿ ವೇದವ್ಯಾಸರು ನಮಗೆ ಪರಿಚಯ ಮಾಡ್ತಿದ್ದಾರೆ. ಆತ್ಮ ಏನು ಅಂದರೆ ಏನು? ಗುಣಾಂತರ ವ್ಯಾವೃತ್ತಿ ಪೂರ್ವಕವಾಗಿ ಆತ್ಮತ್ವ ಉಪಾಸ್ಯ ವಿಧಾಯಕ ಆಗಿದೆ. ಆತ್ಮಶಬ್ದದಿಂದ ಅನುಪಸಂಹಾರ ಅಲ್ಪಗುಣ ಸಂಹಾರವೂ ಇದೆ. ಅಂದರೆ ಆತ್ಮ ಅಂದರೆ ಜೀವನನ್ನು ಹೇಳ್ತಾ ಇದೆ, ಭಗವಂತನನ್ನು ಹೇಳ್ತಾ ಇದೆ. ಹಾಗಾದರೆ ಆತ್ಮ ಅಂದರೆ ಜೀವನೋ ಬ್ರಹ್ಮನೋ ಅಂತ ಪ್ರಾಥಮಿಕವಾಗಿ ನಮಗೆ ಪ್ರಶ್ನೆ ಬರುತ್ತೆ. ವೇದವ್ಯಾಸರು ಉತ್ತರ ಕೊಡ್ತಾರೆ. ಓಂ ಆತ್ಮ ಶಬ್ದಾಚ್ಛ ಓಂ, ಆತ್ಮ ಅನ್ನೋದ್ರಿಂದ ಜೀವ ಅಂತ ತಿಳ್ಕೊಂಡು ಅಂತ ಹೇಳಿ ನಮ್ಮಲ್ಲಿ ಒಂದು ಅನಿಸಿಕೆ ಬರುತ್ತೆ. ಅದಕ್ಕೆ ಶ್ರೀಮದಾನಂದ ತೀರ್ಥರು ಹೇಳ್ತಾರೆ, ಆತ್ಮ ಇತ್ಯೇ ಉಪಾಸೀತ. ಬೃಹದಾರಣ್ಯಕ ಉಪಾಸದಲ್ಲಿ ಉಪಾಸನೆ ಮಾಡುವಾಗ ಆತ್ಮ ಅಂತ ಉಪಾಸನೆ ಮಾಡಪ್ಪ ಅಂತ ಉಪನಿಷತ್ತಲ್ಲಿ ಹೇಳಿದೆ. ಇತ್ಯ ಅನುಪಸಂಹಾರೇ ಪ್ರಮಾಣಂ. ಆತ್ಮ ಇಚ್ಛೆ ಉಪಾಸಿತ ಅಂದ್ರೆ ಬೃಹದಾರಣ್ಯದಲ್ಲಿ ಗುಣಾಂತರ ವ್ಯಾವೃತ್ತಿ ಪೂರ್ವಕವಾಗಿ ಆತ್ಮತ್ವವನ್ನು ಉಪಾಸನೆ ಮಾಡಬೇಕೆಂದು ವಿಧಿಸಿರೋದ್ರಿಂದ ಈ ವಾಕ್ಯ ಅನುಪಸಂಹಾರದಲ್ಲಿ ಪ್ರಮಾಣವಾಗುತ್ತೆ. ಅಂದ್ರೆ ಉಪಸಂಹಾರ ಮೊಟ್ಟ ಮೊದಲಿಗೆ ಯಾವುದು ಶಬ್ದ ಬರುತ್ತೋ ಅದು ಕೊನೆಯಲ್ಲೂ ತಗೋಬೇಕು. ಆದರೆ ಇದರ ಅರ್ಥವೇನು? ಗುಣ ಉಪಸಂಹಾರ ಅನುಪಸಂಹಾರ ಅಂದ್ರೆ ಏನು? ಭಗವಂತನ ಆರಾಧನೆ ಮಾಡಬೇಕು, ಜೀವನನ ಆರಾಧನೆ ಮಾಡಬೇಕು ಅಂತ ಸಂಶಯ ಬಂದಾಗ ಸರ್ವ ವಿದ್ಯೆಗಳು ಭಗವಂತನ ನಾಮಗಳೇ ಆಗಿರೋದ್ರಿಂದ ಗುಣಾಭಿಧಾನವು ಅಂದರೆ ಉಪಸಂಹಾರ ಅರ್ಥವಾದರೆ ಸರ್ವಗುಣಗಳನ್ನು ಏಕತ್ರವೇ ಹೇಳಬೇಕಾಗಿರೋದ್ರಿಂದ ನಾನಾ ಸ್ಥಳಗಳಲ್ಲಿ ಹೇಳಿದ್ದು ವ್ಯರ್ಥವಾಗುವುದು. ಮೋಕ್ಷ ಅನುಪಸಂಹಾರದಿಂದ ಸಿದ್ಧಿಸುವುದರಿಂದ ಉಪಸಂಹಾರವು ವ್ಯರ್ಥವು. ಮತ್ತು ಆವಾವ ವಿದ್ಯಾ ಪ್ರಕರಣಗಳಲ್ಲಿ ಇಷ್ಟೇ ಉಪಾಸನೆ ಮಾಡಬೇಕೆಂಬ ಉಕ್ತಿ ಇಲ್ಲದೇ ಇರೋದ್ರಿಂದ ಪ್ರಕರಣ ಭೇದ ನಮಗೆ ಸಂಶಯ ಬರುತ್ತೆ. ಅನುಪಸಂಹಾರದಲ್ಲೂ ಅಪ್ರಮಾಣವಾದ್ದರಿಂದ ಉಪಸಂಹಾರ ಅನುಪಸಂಹಾರಗಳೆರಡನ್ನು ಮಾಡಬಾರದು. ಎಂದರೆ ಗುಣೋಕ್ತಿಗೆ ಉಪಸಂಹಾರದಿಂದ ಇತರವಾದ ಪ್ರಯೋಜನ ಇಲ್ಲದಿರೋದ್ರಿಂದ ನಾನಾ ಸ್ಥಳಗಳಲ್ಲಿ ಹೇಳಲ್ಪಟ್ಟ ಗುಣಗಳಿಗೆ ಉಪಸಂಹಾರ ಮಾಡಿದರೆ ಮುಕ್ತಿಯಲ್ಲಿ ಫಲ ಅತಿಶಯದ ಪ್ರಯುಕ್ತವೇ. ಆತ್ಮ ಇಚ್ಛೆ ಉಪಾಸೀತ ಎನ್ನುವ ಶ್ರುತಿಯಲ್ಲಿ ಅನ್ಯ ವ್ಯವಚ್ಛೇದ ಪೂರ್ವಕವಾಗಿ ಆತ್ಮ ಉಪಾಸನವನ್ನು ವಿಧಾನ ಮಾಡಿದರಿಂದಲೂ ಉಪಸಂಹಾರ ಅನುಪಸಂಹಾರಗಳನ್ನು ಅಧಿಕಾರಿ ಭೇದದಿಂದ ಮಾಡಬೇಕು. ಹಿಂದೆ ಹೇಳಿದಂತೆ ಒಬ್ಬನಿಗೆ ಆಫೀಸ್ ಎಂಬತಕ್ಕಂಥದ್ದು ಮ್ಯಾನೇಜರ್ ಅನ್ನೋನಿಗೆ ಓನರ್ಶಿಪ್ ಅಂದ್ರೆ ತನ್ನನ್ನು ಹೆಚ್ಚು ತಿಳ್ಕೊಂಡಿರ್ತಾನೆ. ಆದರೆ ಅಟೆಂಡರ್ ಆಗಿರೋನು ಆಫೀಸಿನಿಂದ ಪ್ರಯೋಜನವನ್ನು ಪಡೆದುಕೊಳ್ತಾ ಇರ್ತಾನೆ. ಮ್ಯಾನೇಜರಿಂದ ಆಫೀಸ್ ಪ್ರಯೋಜನ ಆದರೆ ಅಟೆಂಡರ್ಗೆ ಆಫೀಸಿನಿಂದ ಅಟೆಂಡರ್ಗೆ ಪ್ರಯೋಜನವಾಗತ್ತೆ. ಆಫೀಸ್ ಎಂಬುದು ಒಂದೇ ಆದರೂ ಸಹ ಅಧಿಕಾರಿ ಭೇದದಿಂದ ನಾವು ತಿಳಿತೀವಿ. ಹಾಗೆ ಆತ್ಮ ಎಂಬತಕ್ಕಂಥದ್ದು ಭಗವಂತನ ನಾಮದೇವೇ. ಅದು ಎಲ್ಲ ಪದಾರ್ಥಗಳಲ್ಲೂ ಭಗವಂತನನ್ನೇ ಆರಾಧನೆ ಮಾಡಬೇಕಾದ್ರಿಂದ ಆತ್ಮ ಅಂತ ಹೇಳಲ್ಪಟ್ಟಿದೆ. ಯಾರದನ್ನು ಆರಾಧನೆ ಮಾಡ್ತಾರೋ ಅವ್ರಿಗೂ ಸಹ ಆತ್ಮ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಉಪಲಕ್ಷಣತೆ ಹೇಳ್ತಾರೆ, ಈ ಗುಂಪಿಗೆ ಸೇರಿದವರು ಎಂಬಂತೆ. ಆದ್ದರಿಂದ ಉಪಾಸನೆಯಾಗಿ ತಗೊಂಡಾಗ ಭಗವಂತನೇ ಬರ್ತಾರೆ. ಜೀವರು ಅಮುಖ್ಯವಾಗಿ
ಆತ್ಮನಿಂದ ಬಂದರು ಅಂದರೆ ಆತ್ಮ ಉಪಾಸನೆಗೆ ಅಧಿಕಾರಿ ಅಂತ ನಾವು ತಿಳ್ಕೋಬೇಕು. ಇದನ್ನು ಇನ್ನೂ ಸ್ಪಷ್ಟವಾಗಿ ಮಾಡಬೇಕಾದಾಗ ಈ ಸಾಧನಾ ಅಧ್ಯಾಯದ ಫಲಾಧ್ಯಾಯದಲ್ಲಿ 4ನೇ ಅಧ್ಯಾಯ 1ನೇ ಪಾದದಲ್ಲಿ 3ನೇ ಅಧಿಕರಣದಲ್ಲಿ ಆತ್ಮಾಧಿಕರಣ ಅಂತ ಇದೆ. ಈ ಅಧಿಕರಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆತ್ಮ ಉಪಾಸನವನ್ನು ನಿತ್ಯದಲ್ಲೂ ಮಾಡಲೇಬೇಕು ಅಂತ ಸಮರ್ಥನೆ ಮಾಡ್ತಾರೆ. ಆತ್ಮತ್ವಂ ಸರ್ವದಾ ಸದಾ ಉಪಾಸವಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬಂದರೆ, ಶ್ರೀಹರಿಗೆ ಜಗತ್ಸ್ವಾಮಿತ್ವ ಯಾವಾಗಲೂ ಅತಿ ಪ್ರಸಿದ್ಧವಾಗಿದೆ. ಎಲ್ಲಾದರೂ ಭಗವಂತನ ಸ್ವಾಮಿ, ಇಲ್ಲಿ ಮಾತ್ರ ಸ್ವಾಮಿ, ಅಲ್ಲಿ ಸ್ವಾಮಿ ಅಲ್ಲ ಅಂತ ಹೇಳೋ ಹೋಗಿಲ್ಲ. ಹಾಗೆ ಎಲ್ಲ ಶಬ್ದಕ್ಕೂ ವಾಚ್ಯತ್ವ ಅವನೇ ಇರೋದು. ಅದುವೇ ಆತ್ಮತ್ವ ಶಬ್ದಾರ್ಥವು. ಯಾವಾಗಲೂ ಅಪ್ರಸಿದ್ಧವಾದನ್ನು ಉಪಾಸನೆ ಮಾಡುವುದು ವ್ಯರ್ಥವೇ ಎಂಬ ಪೂರ್ವ ಪಕ್ಷ ಬಂದರೆ ಸಿದ್ಧಾಂತ ಸೂತ್ರವನ್ನು ವ್ಯಾಖ್ಯಾನ ಏನ್ ಮಾಡ್ತಾರೆ? ಓಂ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಅಂದ್ರೆ ವಿಷ್ಣು ನನ್ನ ಸ್ವಾಮಿ ಎಂದು ಸಜ್ಜನ ಉಪಾಸನೆ ಮಾಡ್ತಾರಪ್ಪ. ಹೀಗೆ ಶಿಷ್ಯರಿಗೆ ಉಪದೇಶವನ್ನು ಕೊಡ್ತಾರೆ. ಆದ ಪ್ರಯುಕ್ತ ಶ್ರೀಹರಿ ನನ್ನ ಸ್ವಾಮಿ ಅಂತ ಉಪಾಸನೆ ಸರ್ವತ ಮಾಡಲೇಬೇಕು ಎಂಬತಕ್ಕಂಥದ್ದು ವೇದವ್ಯಾಸರ ಅಭಿಪ್ರಾಯ. ಅದಕ್ಕೆ ಶ್ರೀಮದಾನಂದ ತೀರ್ಥರು ಅದರ ವಿವರಣೆ ಕೊಡ್ತಾ, ಆತ್ಮಯೇತ್ಯುಪದೇಶ ಉಪಾಸನಂ ಚ ಮೋಕ್ಷಾರ್ಥಿಭಿ ಸರ್ವತಾ ಕಾರ್ಯಮೇವ. ಯಾರಿಗೆ ಮೋಕ್ಷ ಅಪೇಕ್ಷೆ ಇದೆಯೋ ಭಗವಂತನನ್ನೇ ಆತ್ಮ ಅಂತ ಉಪಾಸನೆ ಮಾಡಲೇಬೇಕು. ನಾನ್ಯಂ ವಿಚಿಂತಯ, ಬೇರೆಯವರನ್ನು ಆತ್ಮ ಅಂತ ತಿಳಿಯಬಾರದು. ಆತ್ಮಾನಮೇವ ಅಹಂ ವಿಜಾನೀಯಂ ಆತ್ಮಾನಂ ಉಪಾಸ ಆತ್ಮಾ ಹಿ ಮಮೇಶ ಭವತಿ ಇತಿ ಹಿ ಉಪಗಚ್ಚಂತಿ ಚ. ವಿಷ್ಣು ನನಗೆ ಸ್ವಾಮಿಯನ್ನು ಉಪಾಸನೆ ಸರ್ವದಾ ಸರ್ವಮೋಕ್ಷಾಪೇಕ್ಷೆ ಮಾಡಬೇಕು. ಉಪಾಸನೆ ಮಾಡದಿದ್ದರೆ ಮೋಕ್ಷ ಸಿದ್ಧಿಸುವುದಿಲ್ಲ. ಹಾಗೆ ಉಪಾಸನೆ ಮಾತ್ರ ಅವಶ್ಯಕ ಅಂತಲ್ಲ, ಹಾಗೆ ಉಪದೇಶವು ಮೋಕ್ಷ ಇಚ್ಛೆಗಳಿಗೂ ಮಾಡತಕ್ಕದ್ದೇ ಆಗಿದೆ. ಅದು ಇಲ್ಲವಾದರೆ ಉಪದೇಶ ಮಾಡದಿದ್ದರೆ ಮೋಕ್ಷ ಸಿಗೋದಿಲ್ಲ ಅನ್ನೋದೊಂದು ಅಭಿಪ್ರಾಯ. ಆದರೆ ವಿಷ್ಣುವಿನಿಂದ ಭಿನ್ನವಾದ ದೇವತೆಗಳನ್ನ ಅಥವಾ ನಮ್ಮನ್ನು ಇತರ ವಸ್ತುಗಳನ್ನ ಸ್ವಾಮಿಯಿಂದ ತಿಳಿಯಬಾರದು. ವಿಷ್ಣುವನ್ನೇ ಸ್ವಾಮಿನಿಗೆ ತಿಳಿಯಬೇಕು. ಆ ಶ್ರೀಹರಿಯನ್ನೇ ಸ್ವಾಮಿನ ಉಪಾಸನೆ ಮಾಡಬೇಕು. ಇಲ್ಲಿ ಅವಿದ್ಯಮಾನ ಉಪಾಸನೆ ಅಲ್ಲ, ಏಕೆಂದರೆ ಎಲ್ಲ ಶ್ರೀಹರಿಯು ನನಗೆ ಸ್ವಾಮಿಯಾಗಿದ್ದಾನೆ ಹೀಗೆ ಉಪಾಸನೆ ಮಾಡುತ್ತಾರೆ ಅಂತ ಹೇಳಿ ಉಪನಿಷತ್ ಹೇಳ್ತಾ ಇದೆ. ಅಂದ್ರೆ ಉಪನಿಷತ್ ಹೇಳ್ತಾ ಇದೆ ಅಂದ್ರೆ ಅದು ಎಲ್ಲರಿಗೂ ಅನ್ವಯ ಅಂತ ಅರ್ಥ. ಆತ್ಮ ಇತ್ಯೇವ ಉಪಾಸಸ್ವಂ ಆತ್ಮ ಇತ್ಯೇವ ವಿಜಾನೀಹಿ ನಾನ್ಯಂ ಕಶ್ಚನ ವಿಜಾನಾತ ಆತ್ಮ ಹಿ ಏಷಾ ಭವತಿ ಇತಿ ಗ್ರಾಹಯಂತಿ ಚ. ವಿಷ್ಣುವೇ ಸ್ವಾಮಿ ಎಂಬ ಉಪಾಸನೆ ಮಾಡು, ಅವನೇ ಸ್ವಾಮಿ ಎಂದು ತಿಳಿ. ವಿಷ್ಣುವಿನಿಂದ ಇತರವಾದ ಯಾವ ದೇವತೆಯನ್ನು ಸರ್ವಸ್ವಾಮಿ ಎಂದು ತಿಳಿಯಬೇಡ. ಈ ಸರ್ವಸ್ವಾಮಿತ್ವ ವಿಷ್ಣುವಿನಲ್ಲಿ ಅವಿದ್ಯಮಾನ ಉಪದೇಶ ಅಲ್ಲ, ಯಾಕಂದರೆ ಶ್ರೀಹರಿ ನನಗೆ ಸ್ವಾಮಿಯಾಗಿದ್ದಾನೆ ಎಂಬ ಉಪದೇಶ ಕೊಡ್ತಾ ಇದ್ದಾರೆ. ಹೀಗೆ ಆತ್ಮತ್ವ ಸರ್ವದಾ ಉಪಾಸ್ಯ ಉಪದೇಶವು ಎನ್ನುವುದು ಈ ಶ್ರುತಿಗಳಿಂದ ನಮಗೆ ತಿಳಿತಾ ಇದೆ. ಆತ್ಮ ಉಪಾಸನೆ ಮುಕ್ತಿಗೆ ಕಾರಣ ಆದ್ದರಿಂದ ಅದನ್ನು ಸರ್ವತಾ ಮಾಡಲೇಬೇಕು. ಅಂದರೆ ಯಾವುದರಿಂದ ಮಾಡಬೇಕು ಅಂದಾಗ ಆತ್ಮ ಇತ್ಯೇವ ಉಪಾಸನಂ ಕಾರ್ಯಂ ಸರ್ವತೈವ ಮುಮುಕ್ಷುಭಿಃ ನಾನಾ ಕ್ಲೇಶಾಂ ಅಯುಕ್ತೋಃ ಅಪಿ ಏತಾವನ್ನೇವ ವಿಸ್ಮರೇತ್ ಇತಿ ಭವಿಷ್ಯತ್ ಪರ್ವಾಣಿ. ಆತ್ಮ ವಿಷ್ಣುಯಿತಿ ಜ್ಞಾನಂ ವಿಶೇಷತಃ ಸರ್ವೇಷಾಂ ಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಾಃ ಕರ್ತವ್ಯಃ ನಾಸ್ಯ ಹಾನೇನ ಕಸ್ಯಚಿತ್ ಮೋಕ್ಷ ಇಚ್ಯತೆ ಇತಿ ಬ್ರಾಹ್ಮಿ. ವಿಷ್ಣು ಸ್ವಾಮಿಯಾಗಿದ್ದಾನೆ, ಅದರಿಂದ ಉಪಾಸನೆ ಸರ್ವ ಪ್ರಕಾರದಿಂದ ಮಾಡಲೇಬೇಕು.
ಯಾವ ಶಕ್ತಿ ಯಾವಾಗಲೂ ಮೋಕ್ಷ ಇಚ್ಛೆಗಳನ್ನು ಮಾಡಲೇಬೇಕು. ಬಹುವಿಧ ಕ್ಲೇಶಗಳಿಂದ ಕೂಡಿದಾಗ್ಯೂ ಸಹ ಆತ್ಮತ್ವ ಮಾತ್ರ ಮರೆಯಬಾರದು ಎಂಬ ಭವಿಷ್ಯತ್ ಪರ್ವದಲ್ಲಿ ಹೇಳಿದೆ. ವಿಷ್ಣುವಿನ ಆತ್ಮ ಜೀವ ಎಂತ ಅಂದರೆ ವಿಷ್ಣು ಜೀವ ಅಭಿನ್ನ ಎಂದೇ ಉಪಾಸನೆ ಮಾಡಬೇಕೇ ಹೊರತು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿತಾರೆ. ತತ್ವಮಸಿ ಇತ್ಯಾದಿಯಿಂದ ಶಿಷ್ಯರು ಉಪದೇಶವನ್ನು ಕೊಡ್ತಾರೆ. ಹೀಗೆ ಜೀವ ಬ್ರಹ್ಮ ಅಭೇದ ಉಪದೇಶ ಈ ಅಧಿಕರಣ ಪ್ರತಿಪಾದ್ಯ ಅಂತ ಕೆಲವರು ಹೇಳಿದರೆ ಅದು ಸರಿಯಲ್ಲ. ಯಾಕೆ ಅಂದರೆ ಎಲ್ಲ ಮುಮುಕ್ಷುಗಳೆಂದರು ವಿಷ್ಣುವೇ ಸ್ವಾಮಿ ಎಂದು ವಿಶೇಷಣ ಮತ್ತು ವಿಶೇಷ ಭಾವದಿಂದ ಧ್ಯಾನವನ್ನು ಮಾಡಬೇಕು. ವಿಷ್ಣುವಿಗೆ ಜೀವತ್ವ ವಿಧಾನ ಮಾಡಿದರೆ ಧ್ಯಾನ ಮಾಡಬಾರದು. ವಿಷ್ಣು ಸ್ವಾಮಿ ಎಂದು ಧ್ಯಾನ ಮಾತ್ರ ಮಾಡುವುದಲ್ಲ, ಮತ್ತೆ ಅಂತಹ ಉಪದೇಶವನ್ನು ಮಾಡಬೇಕು. ಇಂತಹ ಧ್ಯಾನದ ಉಪದೇಶದ ಪರಿತ್ಯಾಗ ಅಂದರೆ ಈ ಉಪಾಸನೆ ಮಾಡದಿದ್ದರೆ ಯಾರಿಗೂ ಮೋಕ್ಷವು ಪ್ರಾಮಾಣಿಕದಿಂದ ಅಂಗೀಕರಿಸಲ್ಪಡುವುದಿಲ್ಲ, ಅಂದರೆ ಮೋಕ್ಷವೇ ಆಗುವುದಿಲ್ಲ ಅಂತ ಹೇಳಿ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಆತ್ಮ ಅಂದರೆ ಜೀವ ಎಂಬತಕ್ಕಂಥದ್ದು ದೋಷಕರವಾಗಿದೆ, ಆ ರೀತಿಯಲ್ಲಿ ತಿಳಿಯಬಾರದು ಎಂಬುದು ಅಭಿಪ್ರಾಯವನ್ನ ಈ ಅಧಿಕರಣದಲ್ಲಿ ಹೇಳಿದಿ. ಮತ್ತೆ 4ನೇ ಪಾದ 4ನೇ ಅಧ್ಯಾಯ 3ನೇ ಪಾದದಲ್ಲಿ 4 ಅಂದರೆ ಫಲಾಧ್ಯಾಯದಲ್ಲಿ ಮೋಕ್ಷದಲ್ಲಿ ಹೇಗೆ ರಪ್ಪ ಇರುತ್ತೆ ಆತ್ಮ ಎಂಬತಕ್ಕಂಥ ಉಪಾಸನೆ ಮಾರ್ಗ, ಈ ಮಾರ್ಗದಲ್ಲಿ ಆ ಪ್ರಕರಣದಲ್ಲಿ ಆತ್ಮ ಪ್ರಕರಣ ಎಂಬತಕ್ಕಂಥದ್ರಲ್ಲಿ ಒಟ್ಟು ಅಭಿಪ್ರಾಯವನ್ನು ಹೇಳ್ತಾರೆ. ಮುಕ್ತರಿಂದ ಪ್ರಾಪ್ಯನಾದವನು ಪರಂಜ್ಯೋತಿ ಅಂತ ಹೇಳಿದ್ರು. ಅವನು ಬ್ರಹ್ಮತ್ವವನ್ನು ಸಮರ್ಥಿಸುತ್ತಾರೆ. ಭಗವಂತ ಅವನೇ ಆತ್ಮ, ಬೇರೆಯವರಲ್ಲ. ಆದಿತ್ಯ ಜ್ಯೋತಿ ಶಬ್ದವಾಚ್ಯ ಆಗಿದ್ದಾನೆ. ಸಹ ತೇಜಸ್ಸು ಸೂರ್ಯ ಸಂಪನ್ನ ಎಂಬ ಶ್ರುತಿಯಿಂದ ಏಕಾರ್ಥ ಸಿಗುವುದು. ಅಂದೇವಂಚ ಮುಕ್ತನಿಗೆ ಬ್ರಹ್ಮ ಸಮೀಪದಲ್ಲಿ ಭೋಗವಿಲ್ಲ ಎಂಬ ಪೂರ್ವ ಪಕ್ಷ ಬಂದರೆ ಸಿದ್ಧಾಂತಕ್ಕೆ ಸೂತ್ರವನ್ನು ಏನು ಮಾಡ್ತಾರಂದ್ರೆ ಓಂ ಆತ್ಮ ಪ್ರಕರಣಾತ್ ಓಂ ಪರಂಜ್ಯೋತಿ ಉಪಸಂಪಾದ್ಯ ಎಂಬ ಶ್ರುತವಾದ ಮುಕ್ತ ಪ್ರಾಪ್ಯನಾದ ಜ್ಯೋತಿ ಶಬ್ದವಾಚ್ಯ ಪರಮಾತ್ಮ. ಸೂರ್ಯಮಗಂ ಜ್ಯೋತಿ ಸಹ ತೇಜಸ್ವಿ ಸೂರ್ಯ ಸಂಪನ್ನ ಇಚ್ಛಾಶ್ರುತಿಗಳಿಂದ ಸೂರ್ಯನಲ್ಲ. ಯಾ ಆತ್ಮ ಅಪಹತ ವಾಪ್ಮ ಅಂದ್ರೆ ಪರಮಾತ್ಮ ಪ್ರಕರಣ ಆಗಿರೋದ್ರಿಂದ ಆತ್ಮ ಶಬ್ದ ಪರಮಾತ್ಮನನ್ನೇ ಹೇಳುತ್ತೆ. ಪರಂ ಜ್ಯೋತಿ ಶಬ್ದೇನ ಪರಮಾತ್ಮಾತ್ಯೇವ ಉಚ್ಯತೆ ತತ್ ಪ್ರಕರಣಾತ್. ಪ್ರಕರಣದಲ್ಲಿ ತಿಳ್ಕೊಂಡು ಶಬ್ದವನ್ನು ಉಚ್ಚಾರ ಮಾಡಬೇಕು. ಆತ್ಮ ಅಂದರೆ ಜೀವ ಎಂಬುದು ಅಮುಖ್ಯದಲ್ಲಿ ಒಂದು ಕಡೆ ಹೇಳಿದ್ದಾರೆ. ಆದರೆ ಉಪಾಸನೆಯಾಗಿ ಆತ್ಮಾದಿರೂಪ ಎಂಬುದು ಉಪಾಸನೆ ಬಂದಾಗ ಭಗವಂತ ಅಂತಲೇ ತಿಳಿಯಬೇಕು. ಪರಂಜ್ಯೋತಿ ಪರಬ್ರಹ್ಮ ಪರಮಾತ್ಮಾದಿಕ ಗ್ರಹ ಸರ್ವತ್ರ ಹರಿಮೇವ ಏಕಂ ಬ್ರೂಯಾತ್ ನಾಣ್ಯ ಕಥಂಚನ ಇತಿ ಬ್ರಹ್ಮಾಂಡೇ. ಅಂದರೆ ಇದು ಪರಮಾತ್ಮನ ಶಬ್ದ ಆತ್ಮ ಎಂಬತಕ್ಕಂಥದ್ದು. ಇದು ಪ್ರಕರಣದಲ್ಲೂ ಅದೇ ಇದೆ. ಆದ್ದರಿಂದ ಬೇರೆಯವರನ್ನು ಹೇಳಬಾರದು. ಪರಂಜ್ಯೋತಿ ಪರಬ್ರಹ್ಮ ಪರಮಾತ್ಮ ಪರಮಾಕ್ಷರ ಅಂತ ಎಲ್ಲ ಶಬ್ದಗಳು ಸರ್ವ ಆಗಮನದಲ್ಲಿಯೂ ಇದೆ. ಅದು ಶ್ರೀಹರಿನೇ ಮುಖ್ಯವಾಗಿ ಹೇಳುತ್ತಾ ಇದೆ. ಯಾವ ನಿಮಿತ್ತ ನಂತರ ಮತ್ತೊಬ್ಬರನ್ನು ಹೇಳುವುದೇ ಇಲ್ಲ ಎಂಬ ಬ್ರಹ್ಮಾಂಡ ಪುರಾಣದಲ್ಲೂ ವೇದವ್ಯಾಸರು ಹೇಳಿದ್ದಾರೆ. ಆದ್ದರಿಂದ ತಥಾಚ ಪರಂಜ್ಯೋತಿ ಮೊದಲಾದ ಶಬ್ದಗಳಿಗೆ ಇತರತ್ರ ವೃತ್ತಿಯೇ ಇಲ್ಲದಿರುವುದರಿಂದ ಪ್ರಸಂಗ ಸಂಗತಿಯಿಂದ ಅನ್ಯರನ್ನು ಹೇಳಿದ್ದೇ ಎನ್ನುವುದು ಸರ್ವತಾ ಕೊಡುವುದಿಲ್ಲ. ಆದ್ದರಿಂದ ಆತ್ಮ ಅನ್ನೋ ಶಬ್ದ ಇರ್ತಕ್ಕಂಥದ್ದು ಏನು ಹೇಳಬೇಕು ಒಟ್ಟು ಅಂದರೆ ಯಾ ಆತ್ಮ ಅಪಹತ ಪಾಪ್ಮ ಅಂದರೆ ಬ್ರಹ್ಮ ಸಾಧಾರಣ ಶ್ರುತಿ ಲಿಂಗ ಪರಬ್ರಹ್ಮನನ್ನು ಉಪಕ್ರಮಿಸಿಕೊಂಡು ಪರಂಜ್ಯೋತಿ ಎಂಬ ಅತೀತವಾಗಿರುವುದರಿಂದ ಈ ವಾಕ್ಯ ಬ್ರಹ್ಮ ಪ್ರಕರಣದಲ್ಲಿ ಇರತಕ್ಕಂಥದ್ದು. ಬ್ರಹ್ಮ ಪ್ರಾಪ್ತಿ ಮಾರ್ಗದಲ್ಲಿ ಮಧ್ಯೆ ಆದಿತ್ಯನಿಗೆ ಪ್ರಾಪ್ತಿ ಇದೆ ಎನ್ನುವ ರೀತಿಯಿಂದಲೂ ಕೂಡುವುದರಿಂದ ಸಾವಕಾಶವಾಗಿದೆ. ಪರಂಜ್ಯೋತಿ ಪರಬ್ರಹ್ಮ ಎಂಬ ಶ್ರುತಿಯಿಂದ ಪರಂಜ್ಯೋತಿ ಶಬ್ದಕ್ಕೆ ಪರಮಾತ್ಮನಲ್ಲಿಯೇ ಮುಖ್ಯತ್ವ ಇರೋದ್ರಿಂದ
ಪರಬ್ರಹ್ಮನೇ ಪರಜ್ಯೋತಿ ಎಂಬತಕ್ಕಂಥದ್ದು ಆತ್ಮ ಪ್ರಕರಣದಲ್ಲಿ ಹೇಳಿದ್ದಾರೆ. ಇದನ್ನು ಗಟ್ಟಿಯಾಗಿ ಮಾಡಿಕೊಂಡು ಆತ್ಮಾದಿ ರೂಪ ಅಂದರೆ ಕೇವಲ ಭಗವಂತ, ಜೀವನಲ್ಲ ಎಂಬತಕ್ಕಂಥದ್ದು ನಿಶ್ಚಯ ಮಾಡಿಕೊಳ್ಬೇಕು. ಆದ್ದರಿಂದ ಆತ್ಮಾದಿ ರೂಪ ಅಂತ ಹೇಳಿರೋದು, ಭಗವಂತನಲ್ಲಿ ಆದಿ ಶಬ್ದದಿಂದ ಅನಂತ ರೂಪಗಳನ್ನ ಹೇಳಬಹುದು. ಜೀವನಲ್ಲಿ ಆದಿ ಶಬ್ದ ಹಾಕಿದರೆ ಏನು ಹೇಳ್ತೀರಾ? ಬರೀ ದೋಷಗಳೇ ಬರುತ್ತೆ. ಆದ್ದರಿಂದ ಆತ್ಮಾದಿ ಎಂಬತಕ್ಕಂಥದ್ದು ಕೇವಲ ಭಗವದ್ವಾಚಕವಾಗಿರತಕ್ಕಂಥದ್ದು. ಮಮ ಸ್ವಾಮಿ ಹರೇ ನಿತ್ಯಾಯ ಅಂತ ಉಪಾಸನೆ ಮಾಡುವುದೇ ಆತ್ಮನ ಲಕ್ಷಣ. ಅವನ ಹೆಸರು ಆತ್ಮ, ಎಲ್ಲರಲ್ಲೂ ಇರ್ತಕ್ಕಂಥವರಿಂದ ಅವನು ಆತ್ಮ ಎಂಬತಕ್ಕಂಥದ್ದು ಅಮೂಲ್ಯವಾದ ಅರ್ಥವನ್ನು, ಅಂದರೆ ಉಪಾಸನೆಗೆ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಉಪದೇಶ ಮಾಡಿದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಯಮ ಅಂತ ಹೇಳಿ ಶಿರಸಾವಹಿಸಿ ಅವರ ಪಾದ ಸ್ಪರ್ಶವನ್ನು ಮಾಡೋಣ. ಅವರ ಅಂತರ್ಯಾಮಿ ಪುರಂದರ ವಿಠಲ ನಮ್ಮೆಲ್ಲರಿಗೂ ಆತ್ಮಶಬ್ದದಿಂದ ಸರಿಯಾದ ಅರ್ಥವನ್ನು ಒದಗಿಸಿ ನಾವು ಸಹ ಅದನ್ನು ಆರಾಧನೆ ಮಾಡುವಂತಾಗಲಿ, ಅದರಿಂದ ಭಗವಂತ ಸುಪ್ರೀತನಾಗಿ ಮೋಕ್ಷವನ್ನು ಕೊಡಲಿ ಎಂದು ಪ್ರಾರ್ಥಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.